ಸಾಮಾಜಿಕ ಸವಲತ್ತು. ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಗುರುವಾರ ಸಂಜೆ 4:30. ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮೈಸೂರು ವಿಭಾಗದ ಅಂಚೆ ಜೀವ ವಿಮೆಯ ಅಭಿವೃದ್ಧಿ ಅಧಿಕಾರಿಗಳಾದಂಥ ಶ್ರೀಯುತ ಕಿರಣ್ ಕುಮಾರ್ KN ರವರು. ಇವರು ಇಂದಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಅಂಚೆ ಕಚೇರಿಯ ಪ್ರಸ್ತುತ ಸೇವೆಗಳು ಮತ್ತು ಜೀವ ವಿಮೆ ಯೋಜನೆಗಳ ಕುರಿತು ಒಂದಷ್ಟು ಮಾಹಿತಿಯನ್ನು ನಮ್ಮೊಡನೆ ಹಂಚಿಕೊಳ್ಳಲಿದ್ದಾರೆ. ಹಾಗಾದರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಒಂದಷ್ಟು ಚರ್ಚೆಯೊಂದಿಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್. ಧನ್ಯವಾದಗಳು ಸರ್. ಮೊದಲಿಗೆ ಬಹಳ ಸಂತೋಷ, ಈ ದಿನದ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಅಂಚೆ ಕಚೇರಿಯ ಪ್ರಸ್ತುತ ಸೇವೆಗಳು ಮತ್ತು ಕೆಲವೊಂದು ಜೀವ ವಿಮೆಯ ಯೋಜನೆಗಳ ಕುರಿತು ಮಾಹಿತಿಯನ್ನು ನೀಡಲಿಕ್ಕೆ ಬಂದಿದ್ದೀರಾ. ಸರ್, ಮೊದಲಿಗೆ ತಮ್ಮದೊಂದು ಸಣ್ಣ ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಡಿ ಸರ್. ನನ್ನ ಹೆಸರು ಕಿರಣ್ ಕುಮಾರ್ KN ಅಂತ. ನಾನು ಅಭಿವೃದ್ಧಿ ಅಧಿಕಾರಿ, ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಮತ್ತು ಗ್ರಾಮೀಣ ಅಂಚೆ ಜೀವ ವಿಮೆ. ನಾನು ಕಳೆದ 8 ತಿಂಗಳಿಂದ ಈ ಅಭಿವೃದ್ಧಿ ಅಧಿಕಾರಿ ಕೆಲಸನ ನಿರ್ವಹಿಸ್ತಾ ಇದ್ದೀನಿ. ಮೈಸೂರಿನ ಅಂಚೆ ವಿಭಾಗದ ಮುಖ್ಯಸ್ಥರಾದಂಥ ಡಾಕ್ಟರ್ ಏಂಜಲ್ ರಾಜ್ ಮೇಡಮ್ ರವರು IPOs, ಇವರ ಮಾರ್ಗದರ್ಶನಂತೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಸೊ ಗ್ರಾಮೀಣ ಜನರಿಗೆ ಏನೇನು ಸವಲತ್ತುಗಳು ಮತ್ತು ನಮ್ಮ ಇಲಾಖೆಯಿಂದ ನಾವು ನೀಡ್ತಾ ಇದ್ದೀವಿ ಅನ್ನೋದನ್ನು ನಾನು ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೀನಿ. ಸರ್, ಮೊದಲಿಗೆ ಈ ಸೇವೆಗಳಾಗಿರ್ಬೋದು, ಈ ಯೋಜನೆಗಳ ಕುರಿತು ಮಾತಾಡೋಕ್ಕೂ ಮುಂಚೆ ಸರ್, ಅಂಚೆ ಕಚೇರಿ ಒಂದು ಪರಿಚಯವನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಡಿ ಸರ್. ಅಂಚೆ ಇಲಾಖೆ ಒಂದು ಸ್ವಾತಂತ್ರ್ಯ ಪೂರ್ವ ಇಂದನೂ ಇರತಕ್ಕಂಥ ಒಂದು ಇಲಾಖೆ. ಹೌದು. 1854ರಲ್ಲಿ ಆರಂಭ ಆಗಿರೋದು ಇದು ಔಪಚಾರಿಕವಾಗಿ. ಅಲ್ಲಿಂದ ಇಲ್ಲಿಯ ತನಕ 170 ವರ್ಷಗಳ ಸುದೀರ್ಘ ಇತಿಹಾಸವನ್ನು ಹೊಂದಿದೆ ಇದು. ಹಾಗೆಯೇ ಅಂಚೆ ಇಲಾಖೆ ಸ್ವಾತಂತ್ರ್ಯ ಪೂರ್ವದಿಂದ ಕೆಲಸ ಮಾಡ್ತಾಯಿದ್ರು ಕೂಡ ಈಗಿನ ಪ್ರಸ್ತುತ ಜಗತ್ತಿನಲ್ಲಿ ಏನೇನು ನಮಗೆ ಕಾಂಪಿಟೇಷನ್ ಅಂತ ಹೇಳ್ತೀವಿ, ಅದ್ರ ಜೊತೆಗೆ ನಾವು ಬೇರೆ ಖಾಸಗಿ ಸಂಸ್ಥೆಗಳ ಜೊತೆ ಕಾಂಪಿಟೇಷನ್ ಇಟ್ಕೊಂಡು ನಾವು ನಮ್ಮ ಒಂದು ಅಸ್ತಿತ್ವವನ್ನು ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಎಲ್ಲ ನಮ್ಮ ಅಂಚೆ ಇಲಾಖೆ ಮತ್ತು ನೌಕರರು ಕೂಡ ಅದಕ್ಕೆ ತುಂಬ ಸಹಾಯ ಮಾಡ್ತಾ ಇದ್ದಾರೆ. ಸೊ ಜನಗಳಿಗೂ ಕೂಡ ನಾವು ಅದರೆಲ್ಲ ಸೇವೆಗಳನ್ನ ಒದಗಿಸ್ಲಿಕ್ಕೆ ಉತ್ತಮ ಪ್ರಯತ್ನವನ್ನು ಪಡ್ತಾ ಇದ್ದೀವಿ ಸರ್. ಸರ್, ಹಾಗಿದ್ರೆ ಪ್ರಸ್ತುತವಾಗಿ ನಾವು ಇವತ್ತು ಜೀವ ವಿಮೆಗಳ ಕುರಿತು ಮಾತಾಡೋದಾದರೆ ಈ ಅಂಚೆ ಜೀವ ವಿಮೆಯ ಪರಿಚಯವನ್ನು ಮಾಡಿಕೊಡಿ ಸರ್. ಸರ್, ಮೊದಲಿಗೆ 1884ರಲ್ಲಿ ಅಂಚೆ ಜೀವ ವಿಮೆ ಅಂತ ನಾವು ಪ್ರಾರಂಭಿಸಿದ್ವಿ. ಅದು ಆವಾಗ ಕೇವಲ ಅಂಚೆ ನೌಕರರಿಗೆ ಮಾತ್ರ ಸೀಮಿತ ಆಗಿತ್ತು. ತದನಂತರ ಸಮಯ ಕಳೆದಂತೆ ಅದನ್ನು ಎಲ್ಲ ಕೇಂದ್ರ ಸರ್ಕಾರಿ ನೌಕರರು, ರಾಜ್ಯ ಸರ್ಕಾರಿ ನೌಕರರು, ಇಂತಹ ಎಲ್ಲ ನೌಕರರಿಗೆ ನಾವು ನೀಡ್ತಾ ಬಂದ್ವಿ. ಈಗಿನ ಕಾಲದಲ್ಲಿ ಏನಾಗಿದೆ, ನಮಗೆ ಪ್ರಸ್ತುತ ಜಗತ್ತಿನ ಎಲ್ಲರೂ ಈ ಒಂದು ಇಲಾಖೆಯ ಜೀವ ವಿಮೆಗೆ ಕವರ್ ಆಗಲಿ ಅಂತ ಅಂದ್ಬಿಟ್ಟು ಈಗ ಡಿಗ್ರಿ ಹೋಲ್ಡರ್ಸು, ITI ಮತ್ತು ಡಿಪ್ಲೊಮಾ ಮಾಡಿರೋರು, ಪ್ಯಾರಾಮೆಡಿಕಲ್, ನರ್ಸಿಂಗ್, ಟೀಚಿಂಗ್ ಸ್ಟಾಫು, ನಾನ್ ಟೀಚಿಂಗ್ ಸ್ಟಾಫ್, ಇವರೆಲ್ಲರೂ ಕೂಡ ಈ ಒಂದು ಇದಕ್ಕೆ ಕವರ್ ಆಗ್ತಾರೆ. ಎಕ್ಸ್ಟೆಂಡ್ ಮಾಡಿದ್ವಿ ಇಷ್ಟು ಸರ್ವಿಸ್ನ. ಸರ್, ಹಾಗಿದ್ರೆ ಯಾರ್ಯಾರು ಈ ಅಂಚೆ ಇಲಾಖೆಯ ಜೀವ ವಿಮೆಗಳನ್ನು ಪಡೆಯಬಹುದು? ಈ ಜೀವ ವಿಮೆ ಪಡೆಯೋದಕ್ಕೆ ಏನೆಲ್ಲ ಮಾನದಂಡಗಳಿದೆ ಸರ್? ಸರ್, ಈಗ ಅಂಚೆ ಇಲಾಖೆ ಈಗ ಹೇಳ್ದಂಗೆ 140 ವರ್ಷಗಳ ಇತಿಹಾಸ ಇದೆ ಅಂಚೆ ಜೀವ ವಿಮೆಗೆ. ಈ 140 ವರ್ಷಗಳಲ್ಲಿ ಪ್ರಸ್ತುತ ಅಂಶವನ್ನು ಗಮನಿಸಿದರೆ ಕೇಂದ್ರ ಸರ್ಕಾರಿ ನೌಕರರು, ರಾಜ್ಯ ಸರ್ಕಾರಿ ನೌಕರರು ಮತ್ತು ಪಬ್ಲಿಕ್ ಸೆಕ್ಟರ್ ಯೂನಿಟ್ ಅಂತ ಏನು ಕರಿತೀವಿ ನಾವು, ಅವರು ಖಾಸಗಿ ವಲಯ ಘಟಕ, ಹಾಗೆ ಪದವೀಧರರು MA BA BSc MSc, ಹಾಗೆ ITI ಓದಿರೋರು, ಜೊತೆಗೆ ಡಿಪ್ಲೊಮಾ ಮಾಡಿರೋರು, ಇವರೆಲ್ಲರೂ ಪಡ್ಕೊಳ್ಬಹುದು. ಜೊತೆಗೆ ಗ್ರಾಮೀಣ ಅಂಚೆ ಜೀವ ವಿಮೆ ಅಂತಲೇ ಸಪರೇಟಾಗಿ ಗ್ರಾಮೀಣ ಜನರಿಗೆ ಒಂದು ಇನ್ಶೂರೆನ್ಸ್ ಇದೆ. ಅದಕ್ಕೆ ಯಾವುದೇ ವಿದ್ಯಾರ್ಹತೆ, ಬೇರೆ ಮಾನದಂಡ ಬೇಕಿಲ್ಲ. ಒಂದು ಪಾನ್ ಕಾರ್ಡು ಅಥವಾ ಡ್ರೈವಿಂಗ್ ಲೈಸೆನ್ಸ್ ಇರ್ತಕ್ಕಂಥದ್ದು, ಡೇಟ್ ಆಫ್ ಬರ್ತ್ಗೆ ಆಧಾರವಾಗಿ ಮತ್ತು ಅಡ್ರೆಸ್ಗೆ ಆಧಾರ್ ಕಾರ್ಡ್ ಇದ್ದರೆ ಸಾಕು. ನಾವು ಇದನ್ನು ಗ್ರಾಮೀಣ ಅಂಚೆ ಜೀವ ವಿಮೆ ಅಂತ ಕರಿತೀವಿ. ಇದಕ್ಕೆ ಎಲ್ಲ ಗ್ರಾಮೀಣ ಜಲ್ದಿ ಇರತಕ್ಕಂಥವ್ರು ಪಡ್ಕೊಳ್ಬೋದು. ಸರ್, ಹಾಗಿದ್ರೆ ಈ ಅಂಚೆ ಜೀವ ವಿಮೆಯನ್ನು ಪಡೆಯೋದಕ್ಕೆ ವಯಸ್ಸಿನ ಮಿತಿ ಏನಾದರೂ ಇದೆಯಾ? ಯಾವ ವಯಸ್ಸಿನವರು ಈ ವಿಮೆಯನ್ನು ಮಾಡಿಸ್ಕೋಬೋದು ಸರ್? ಸರ್, ಅದರಲ್ಲಿ ಅಂಚೆ ಜೀವ ವಿಮೆಯಲ್ಲಿ 6 ಸ್ಕೀಮ್ಸ್ಗಳಿದೆ. ಅದರಲ್ಲಿ ಓಲ್ ಲೈಫ್ ಇನ್ಶೂರೆನ್ಸ್ ಅಂತ ಇದೆ, ಸಂತೋಷ್ ಅಂತ, ಎಂಡೋಮೆಂಟ್ ಅಶ್ಯೂರೆನ್ಸ್ ಇದೆ, ಚಿಲ್ಡ್ರನ್ ಪಾಲಿಸಿ ಕೂಡ ಇದೆ, ಜೊತೆಗೆ ಮನಿ ಬ್ಯಾಕ್ ಅಂತ ಕರಿತೀವಿ, ಆಂಟಿಸಿಪೇಟೆಡ್ ಅಂತ ಆ ಜೀವ ವಿಮೆಗಳು ಕೂಡ ಇದೆ. ಇದರಲ್ಲಿ
ಚಿಲ್ಡ್ರನ್ ಪಾಲಿಸಿ ಒಂದು ಬಿಟ್ಟು ಮಿಕ್ಕ 5 ಪಾಲಿಸಿಗಳಿಗೆ 18 ವರ್ಷ ತುಂಬಿರಬೇಕು ಮತ್ತು 55 ವರ್ಷ ತನಕ ಆ ಒಂದು ಮಿತಿಯಲ್ಲಿ 18ರಿಂದ 55 ವರ್ಷ ಮಿತಿ ಇರುತ್ತೆ ಸರ್. ಮಿನಿಮಮ್ 18 ಆಗಿರಬೇಕು ಕನಿಷ್ಠ. ಹಾಗೆ ಕೆಲವೊಂದು ಮನಿ ಬ್ಯಾಕ್ ಪಾಲಿಸಿ ಅಂತ ಏನಿರುತ್ತೆ ಅಂದರೆ ನಿಮಗೆ ಒಂದು 15 ವರ್ಷ 10 ವರ್ಷಕ್ಕೆ 6 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ಇದು ಅಮೌಂಟ್ ರಿಟರ್ನ್ ಬರ್ತಾ ಹೋಗುತ್ತೆ ಜನಗಳಿಗೆ. ಅದನ್ನು ಮನಿ ಬ್ಯಾಕ್ ಪಾಲಿಸಿ ಅಂತ ಕರಿತೀವಿ. ಅದಕ್ಕೆ 45 ಇಯರ್ಸ್ ಒಳಗಡೆ ಅಂದರೆ 45 ವರ್ಷದ ಒಳಗಡೆ ಜನ ಇರಬೇಕಾಗತ್ತೆ ವಯಸ್ಸು. ಸರ್, ಹಾಗಿದ್ರೆ ಈ ಅಂಚೆ ಜೀವ ವಿಮೆ ಮತ್ತು ಗ್ರಾಮೀಣ ಅಂಚೆ ಜೀವ ವಿಮೆ ಇವೆರಡರ ನಡುವಿನ ವ್ಯತ್ಯಾಸಗಳೇನಿದೆ ಸರ್? ಸರ್, ಅಂಚೆ ಜೀವ ವಿಮೆ ನಾನು ಮೊದಲೇ ಹೇಳಿದಾಗೆ ಕೇಂದ್ರ ಸರ್ಕಾರಿ ನೌಕರರು, ರಾಜ್ಯ ಸರ್ಕಾರಿ ನೌಕರರು ಮತ್ತು ಖಾಸಗಿ ವಲಯದ ಘಟಕದ ನೌಕರರು, BA ಹೋಲ್ಡರ್ಸು ಅಂದರೆ ಡಿಗ್ರಿ ಹೋಲ್ಡರ್ಸು, ಮತ್ತು ITI ಡಿಪ್ಲೊಮಾ ಮತ್ತು ನಾನ್ ಟೀಚಿಂಗ್ ಸ್ಟಾಫು, ಪ್ಯಾರಾಮೆಡಿಕಲ್ ಸ್ಟಾಫು, ಈ ಥರದವ್ರಿಗೆ ಕವರ್ ಆಗುತ್ತೆ. ಇದು ಇಷ್ಟು ಎಲಿಜಿಬಿಲಿಟಿ ಇರುತ್ತೆ. ಅದೇ ಹಳ್ಳಿ ಜನಗಳಿಗಾಯಿತು ಅಂತಂದರೆ ಕೆಲವರು ಅವ್ರು ಏನು ಎಜುಕೇಷನ್ ಮಾಡಿರೋದಿಲ್ಲ, ಏನು ಓದಿರೋದಿಲ್ಲ, ಒಂದು 10ನೇ ತರಗತಿ ಮಾತ್ರ ಮಾಡಿರ್ತಾರೆ. ಅಂಥವ್ರ ಜನಕ್ಕೆ ಇನ್ಶೂರೆನ್ಸ್ ಕೊಡೋ ಸಲುವಾಗಿಯೇ ಕೇಂದ್ರ ಸರ್ಕಾರ ಪ್ರಾರಂಭಿಸಿರ್ತಕ್ಕಂಥ ಒಂದು ಜೀವ ವಿಮೆ ಗ್ರಾಮೀಣ ಅಂಚೆ ಜೀವ ವಿಮೆ. ಇದು ಗ್ರಾಮೀಣ ಭಾಗದಲ್ಲಿರೋರು ಅಂದರೆ ಗ್ರಾಮ ಪಂಚಾಯತಿ ವಲಯದಲ್ಲಿ ಬರ್ತಕ್ಕಂಥ ಗ್ರಾಮಗಳಲ್ಲಿ ವಾಸವಾಡುವ ಜನಗಳಿಗೆ ಮಾತ್ರ ಇದನ್ನು ನೀಡ್ತೀವಿ ನಾವು. ಅದೇ ಗ್ರಾಮದಲ್ಲಿ ವಾಸ ಮಾಡಿರೋ ಪದವೀಧರರು, ಸರ್ಕಾರಿ ನೌಕರರಿಗೆ ಅಂಚೆ ಜೀವ ವಿಮೆ ಅಂದರೆ PLIನೇ ತಗೋಬಹುದು. ಆದರೆ ಏನು ಮಾಡಿಲ್ಲ ಅಂದಾಗ ಏನಾಗುತ್ತೆ ಅಂಥವ್ರಿಗೆ ನಾವು ಗ್ರಾಮೀಣ ಜೀವ ವಿಮೆನ ನೀಡ್ತೀವಿ. ಅಂಚೆ ಜೀವ ವಿಮೆ PLI ಅದಕ್ಕೆ ನಾವು ಕೊಡೋದು ಗೌರ್ನಮೆಂಟು 52 ರೂಪಾಯಿ ಬೋನಸ್ ಕೊಡ್ತೀವಿ 1000 ರೂಪಾಯಿಗೆ. ಅಂದರೆ ನಾವು 1 ಲಕ್ಷ ಇನ್ಶೂರೆನ್ಸ್ ಸಮ್ಮಶ್ಯೂರ್ಡ್ ಅಂತ ತಗೊಂಡ್ರೆ ವರ್ಷಕ್ಕೆ 5200 ರೂಪಾಯಿಗಳನ್ನ ನೀಡ್ತೀವಿ. ಅದೇ ಖಾಸಗಿ ಸಂಸ್ಥೆಗಳು ಅಥವಾ ಖಾಸಗಿ ವಿಮಾ ಕಂಪ್ನಿಗಳು ಏನು ಮಾಡ್ತವೆ, ನಿಮಗೆ 30ರಿಂದ 32 ರೂಪಾಯಿ ಅಷ್ಟೇ ಕೊಡೋದು. ಇದು ಸರ್ಕಾರಿ ಜೀವ ವಿಮೆ ಆಗಿರೋದ್ರಿಂದ PLIಗೆ 52 ರೂಪಾಯಿಗಳನ್ನು ಅಂದರೆ ದೇಶದಲ್ಲೇ ಅತ್ಯಂತ ಹೆಚ್ಚು ಬೋನಸ್ನ ನೀಡ್ತಕ್ಕಂತಹ ಜೀವ ವಿಮೆ ಇದು. ಹಾಗೆ ಗ್ರಾಮೀಣ ಜೀವ ವಿಮೆ ಇದೆಯಲ್ಲ, ಅಲ್ಲಿಗೆ ನಾವು 48 ರೂಪಾಯಿಗಳನ್ನ ನೀಡ್ತೀವಿ. 1000ಕ್ಕೆ 48 ರೂಪಾಯಿಗಳನ್ನ ನೀಡ್ತೀವಿ. 4 ರೂಪಾಯಿ ಡಿಫ್ರೆನ್ಸ್ ವ್ಯತ್ಯಾಸ ಬರುತ್ತೆ. ಸೊ ಹಾಗಿದ್ರೆ ಈ ಅಂಚೆ ಜೀವ ವಿಮೆ ಆಗಿರ್ಬೋದು, ಗ್ರಾಮೀಣ ಅಂಚೆ ಜೀವ ವಿಮೆಯಲ್ಲಿ ಇರುವಂತಹ ಕನಿಷ್ಠ ಮತ್ತು ಗರಿಷ್ಠ ವಿಮಾ ಮಟ್ಟಗಳು ಯಾವ್ಯಾವಿದೆ ಸರ್? ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡಿ ಸರ್. ಈಗ ಅಂಚೆ ಜೀವ ವಿಮೆ ಅಂತ ಹೇಳಿದ್ವಿ PLI. ಈ PLIಗೆ ನೀವು ಕನಿಷ್ಠ 20,000 ಸಮ್ಮಶ್ಯೂರ್ಡ್ ಅಂದರೆ ಏನಿಲ್ಲ. ಸಮ್ಮಶ್ಯೂರ್ಡ್ ಅಂತಂದರೆ ನಾವು ಒಂದು ಪಾಲಿಸಿನ ಮಾಡಿಸ್ತೀವಿ ಅಂದರೆ ನಾವು ಒಂದು 10 ವರ್ಷನೋ 15 ವರ್ಷನೋ ಒಂದು ಡ್ಯೂರೇಷನ್ ಅಂತ ಟರ್ಮ್ನ ತೊಗೊತೀವಿ. ಆ ನಿಗದಿತ ವರ್ಷ ಏನಿರುತ್ತೆ ಅಷ್ಟರಲ್ಲಿ ನಾವು ಒಟ್ಟು ಎಷ್ಟು ಮೊತ್ತವನ್ನು ಪಾವತಿ ಮಾಡ್ತೀವಿ ಅನ್ನೋದನ್ನು ನಾವು ಸಮ್ಮಶ್ಯೂರ್ಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಈಗ ಒಬ್ಬರು 1 ಲಕ್ಷಕ್ಕೆ ನಾವು ಮಾಡ್ತು ಅಂತ ಹೇಳಿದ್ರೆ ಸಮ್ಮಶ್ಯೂರ್ಡು, ಅದು ಅವರು 10 ವರ್ಷ ನಿಗದಿಪಡಿಸ್ಕೊಂಡ್ರೆ ಆ 10 ವರ್ಷದಲ್ಲಿ ಅವರು ಪ್ರತಿ ತಿಂಗಳು ಕಟ್ಟತಕ್ಕಂಥ ಅಮೌಂಟು 10 ವರ್ಷಕ್ಕೆ 1 ಲಕ್ಷ ಆಗುತ್ತೆ. ಈ ಥರ ಸಮ್ಮಶ್ಯೂರ್ಡ್ನ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಈಗ PLIಗೆ ಬಂದರೆ ಮಿನಿಮಮ್ ಅದು ಕನಿಷ್ಠ 20,000ರಿಂದ ಆರಂಭ ಆಗುತ್ತೆ. 50 ಲಕ್ಷದವರೆಗೂ ನೀವು ವಿಮಾ ಮೊತ್ತವನ್ನು ಪಡ್ಕೊಳ್ಬೋದು. ಗ್ರಾಮೀಣ ಜೀವ ವಿಮೆ ಆದರೆ 10,000ರಿಂದ ಕನಿಷ್ಠ ಆರಂಭ ಆಗಿ 20 ಲಕ್ಷದವರೆಗೆ ಗರಿಷ್ಠ ವಿಮಾ ಮೊತ್ತವನ್ನು ಪಡೆದುಕೊಳ್ಬೋದು. ಸರ್, ಹಾಗಿದ್ರೆ ಈ ಅಂಚೆ ಜೀವ ವಿಮೆಯಲ್ಲಿರುವಂತಹ ಬೋನಸ್ ರೇಟ್ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್. ಮೊದಲೇ ಹೇಳಿದಾಗೆ ಅಂಚೆ ಜೀವ ವಿಮೆಗೆ 52 ಪ್ರತಿ 1000ಕ್ಕೆ ಬೋನಸನ್ನು ನೀಡ್ತೀವಿ. ಗ್ರಾಮೀಣ ಅಂಚೆ ಜೀವ ವಿಮೆಗೆ 48 ರೂಪಾಯಿಗಳು ಪ್ರತಿ 1000ಕ್ಕೆ. ನೀವು 1 ಲಕ್ಷದ ಸಮ್ಮಶ್ಯೂರ್ಡ್ ವಿಮಾ ಮೊತ್ತವನ್ನು ಮಾಡಿಸಿದ್ರೆ 1 ಲಕ್ಷಕ್ಕೆ ಪ್ರತಿ ವರ್ಷ ನಿಮಗೆ 5,200 ರೂಪಾಯಿಗಳನ್ನ ಇಲಾಖೆ ನೀಡ್ತಾ ಹೋಗುತ್ತೆ ಅಂಚೆ ಜೀವ ವಿಮೆ ಪಾಲಿಸಿದಾರರಿಗೆ. ಅದೇ ಗ್ರಾಮೀಣ ಅಂಚೆ ಜೀವ ವಿಮೆ ಮಾಡಿಸಿದರೆ 4,800 ಪ್ರತಿ 1 ಲಕ್ಷಕ್ಕೆ ಬೋನಸ್ಸು ನಾವು ನೀಡ್ತಾ ಹೋಗ್ತೀವಿ. ಸರ್, ಹಾಗಿದ್ರೆ ಈ ಅಂಚೆ ಜೀವ ವಿಮೆಗಳನ್ನು ಮಾಡಿಸೋದ್ರಿಂದ ಏನೆಲ್ಲ ಅನುಕೂಲಗಳನ್ನು ಪಡ್ಕೋಬೋದು ಸರ್? ಏನಕ್ಕಾಗಿ ಈ ಜೀವ ವಿಮೆಯನ್ನು ಮಾಡಿಸಬೇಕಾಗುತ್ತೆ ಸರ್? ಮೊದಲನೇದಾಗಿ ಭಾರತೀಯ ಗ್ರಾಮೀಣ ಜನರಿಗೆ ಅನುಕೂಲ ಆಗಲಿ ಅಂತ ಭಾರತ ಸರ್ಕಾರ ಮಾಡ್ತಿರ್ತಕ್ಕಂಥ ಒಂದು ವಿಶೇಷ ಯೋಜನೆ ಗ್ರಾಮೀಣ ಅಂಚೆ ಜೀವ ವಿಮೆ. ಹಾಗೆ ಎಲ್ಲ ಸರ್ಕಾರಿ ನೌಕರರು, ಇತರ ಖಾಸಗಿ ವಲಯದವರಿಗೆ ಅಂಚೆ ಜೀವ ವಿಮೆನ ನಾವು ಆರಂಭಿಸಿದ್ದೀವಿ. ಆದರೆ ಇದನ್ನು ಮಾಡಿಸೋದ್ರಿಂದ ಏನು ಅಂದರೆ ಒಂದು ಸಾಮಾಜಿಕ ಭದ್ರತೆ. ಒಬ್ಬರು ಅದನ್ನು ನಾವು ಪಾಲಿಸಿ ಅಥವಾ ವಿಮೆಯನ್ನು ಪಡೆದರೆ ನಮ್ಮ ಮರಣಾನಂತರ ಏನಾದರೂ ಅಕಾಲಿಕ ಮರಣ ಸಂಭವಿಸಿದಂತಹ ಸಮಯದಲ್ಲಿ, ಯಾಕಂದರೆ ಈಗಿನ ಪ್ರಸ್ತುತ ನಾವು ನೋಡಿದರೆ ಯಾರಿಗೆ ಏನಾಗುತ್ತೆ ಹೇಳಲಿಕ್ಕೆ ಬರೋದಿಲ್ಲ. ಹಾಗಾಗಿ ಏನಾಗುತ್ತೆ, ಒಂದು ವಿಮೆಯನ್ನು ಮಾಡಿಸಿದ್ರೆ ನಾವು ಆರ್ಥಿಕವಾಗಿ ನಮ್ಮ ಕುಟುಂಬಕ್ಕೆ ನಾವು ನೆರವು ಮಾಡ್ಕೋಬಹುದು. ಹಾಗೇನೆ ಜೊತೆಗೆ ಸಾಮಾಜಿಕ ಭದ್ರತೆ ಅಂತ ಹೇಳಿದ್ರೆ, ಈಗ ನಾವು ಒಂದು ಪಾಲಿಸಿಯನ್ನು ನಾವು ಇಂಡಿಯಾ ಪೋಸ್ಟಲ್ಲಿ ನಾವು ಅಥವಾ ಅಂಚೆ ಜೀವ ವಿಮೆ ಅಥವಾ ಗ್ರಾಮೀಣ ಅಂಚೆ ಜೀವ ವಿಮೆನ ಮಾಡಿಸಿದ್ರೆ ನಿಮಗೆ ಒಂದು ನಾವು ಪಾಲಿಸಿ ಬಾಂಡ್ ಅಂತ ಕೊಡ್ತೀವಿ. ಆ ಬಾಂಡ್ನ ಕೊಡೋದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇವರ ಪರವಾಗಿ. ಸೊ ಅದು ಎಲ್ಲ ಇನ್ಶೂರೆನ್ಸ್ ಕಂಪ್ನಿಗಳು ನೀಡ್ಲಿಕ್ಕೆ ಆಗಲ್ಲ. ಯಾಕೆಂದರೆ
ಸೊ ಇಂಡಿಯಾ ಪೋಸ್ಟ್ ಅದನ್ನ ನೀಡುತ್ತೆ, ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ನೀಡುತ್ತೆ ಅಂತ ಅಂಚೆ ಇಲಾಖೆ, ಅದು ಗೌರ್ಮೆಂಟ್ ಹೌದು ಅಲ್ವಾ. ಅದೇ ಪ್ರೈವೇಟ್ ಕಂಪ್ನಿಗಳು ಯಾಕೆ ನೀಡಲ್ಲ ಅಂತಂದ್ರೆ ಅವರು ನಿರ್ದಿಷ್ಟವಾದ ಇಷ್ಟು ಬೋನಸ್ ಅಂತ ಫಿಕ್ಸ್ ಆಗಿರೋದಿಲ್ಲ. ಏನಕ್ಕೆ ಅವರು ಮಾರುಕಟ್ಟೆಯ ಅಪಾಯಕ್ಕೆ ಒಳಗೊಂಡಿರುತ್ತೆ. ಹೌದು, ಆ ಥರ ಇದೆ. ಆದರೆ ಅಂಚೆ ಇಲಾಖೆಯಲ್ಲಿ ಮಾಡಿದ್ರೆ ಆ ಥರ ಯಾವುದೇ ಅಪಾಯ ಇರುವುದಿಲ್ಲ. ಜೊತೆಗೆ ಒಬ್ಬ ಇನ್ಶೂರೆನ್ಸ್ ಮಾಡ್ತು ಅಂತ ಹೇಳಿದ್ರೆ ನಾವು ಅವರಿಗೆ ನಾಮಿನೇಷನ್ ಫೆಸಿಲಿಟಿಯನ್ನು ನೀಡ್ತೀವಿ. ಅದೆಲ್ಲ ಕಡೆ ಇರುತ್ತೆ. ಕಾಮನ್ ಇದಾಗಿ ಏನೇನು ಬೆನಿಫಿಟ್ಸ್ ಅಂತ ಹೇಳ್ತೀನಿ. ಇನ್ಶೂರೆನ್ಸ್ ನೀವು ಮಾಡ್ತು ಅಂತ ಹೇಳಿದ್ರೆ ಅದಕ್ಕೆ ಒಬ್ಬರು ನಾಮಿನೇಷನ್ ಕೊಡ್ತೀವಿ. ನಾವು ಇನ್ಶೂರೆನ್ಸ್ ಅಥವಾ ಪಾಲಿಸಿದಾರರಿಗೆ ಏನಾದರೂ ಅಕಾಲಿಕ ಮರಣ ಸಂಭವಿಸಿದಂಥ ಸಮಯದಲ್ಲಿ ಪೂರ್ಣ ಮೊತ್ತ ನಾಮನಿರ್ದೇಶನ ಯಾರಿಗೆ ಮಾಡಿರ್ತೀವಿ ಅವರಿಗೆ ಹೋಗುತ್ತೆ. ಆ ಉದ್ದೇಶ ನಾಮಿನೇಷನ್ ಕೊಡ್ತೀವಿ. ಮತ್ತೆ ದೇಶದಲ್ಲಿ 1,56,000 ಅಂಚೆ ಕಚೇರಿಗಳಿದೆ. 1,56,000 ಅಂಚೆ ಕಚೇರಿಗಳು. ಇದೆಲ್ಲವೂ ಕೂಡ ಆನ್ಲೈನ್ ಫೆಸಿಲಿಟಿ ಇದೆ. ನೀವು ಕನ್ಯಾಕುಮಾರಿಯಿಂದ ಹಿಡಿದು ಜಮ್ಮು ಕಾಶ್ಮೀರಿಗೆ ಎಲ್ಲೇ ನೀವು ಪಾಲಿಸಿನ ತೊಗೊಂಡಿದ್ರು ಕೂಡ ದೇಶದ ಯಾವುದೇ ಮೂಲೆಯಲ್ಲಿ ಹೋದ್ರು ನೀವು ಅಂಚೆ ಕಚೇರಿಯಲ್ಲಿ ಪ್ರೀಮಿಯಂ ಅಂತ ಏನು ಹೇಳ್ತೀವಿ, ಪ್ರತಿ ಮಂತು ಅಥವಾ 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಮತ್ತು ವರ್ಷಕ್ಕೆ ಈ ಥರ ಪ್ರೀಮಿಯಂ ನಾವು ಪೇ ಮಾಡೋ ಆಪ್ಷನ್ ಇರುತ್ತೆ. ಅದನ್ನು ನಾವು ಎಲ್ಲಿ ಬೇಕಾದರೂ ಕಟ್ಬಹುದು. ಮತ್ತು ಈಗ ನಾವು ಕರ್ನಾಟಕದಲ್ಲಿದ್ದು ನಾವು ಪಾಲಿಸಿ ಮಾಡಿ ಹೊರಗಡೆ ಅದು ಬೇರೆ ರಾಜ್ಯಕ್ಕೆ ಹೋದರೂ ಕೂಡ ನಾವು ಅಲ್ಲಿ ಇದನ್ನು ಕಂಪ್ಲೀಟ್ ಟರ್ಮ್ ಮುಗಿದ ಮೇಲೆ ಮೆಚುರಿಟಿ ಪಡ್ಕೋಬಹುದು. ಇದೆಲ್ಲ ಫೆಸಿಲಿಟಿ ಇರುತ್ತೆ. ಜೊತೆಗೆ ಲೋನ್ ಫೆಸಿಲಿಟಿ ಕೂಡ ಸಿಕ್ಕೊಡ್ತೀವಿ ನಾವು. 3 ವರ್ಷ ಇವತ್ತಿಂದ ನೀವು ಪಾಲಿಸಿ ಮಾಡಿ 3 ವರ್ಷದ ನಂತರ ಸಾಲ ಸೌಲಭ್ಯ ಅಂದರೆ ಲೋನ್ ಸಿಗುತ್ತೆ. ಅದು ಎಷ್ಟು? ಈಗ ನೀವು ಒಂದು 4 ಲಕ್ಷ ಅಮೌಂಟ್ ಕಟ್ಟಿರ್ತೀರಾ, ಆ 4 ಲಕ್ಷ 3 ವರ್ಷದ ಆದ ನಂತರ ನಮಗೆ 50% ನಾವು ಅದನ್ನ ಲೋನ್ ಕೊಡ್ತೀವಿ. 2 ಲಕ್ಷ ಸಿಗುತ್ತೆ ಅವಾಗ. ಅದಕ್ಕೆ ವಾರ್ಷಿಕ 10 ರೂಪಾಯಿ ತರ ನಾವು ಬಡ್ಡಿ ಚಾರ್ಜ್ ಮಾಡ್ತೀವಿ ಸರ್, ವಾರ್ಷಿಕವಾಗಿ. ಹೌದು. ಬೇರೆ ಕಡೆ ಐತೆ ನೀವೀಗ ಜಾಸ್ತಿ ಆದ್ರೆ ನಿಮಗೆ 20-30 ರೂಪೀಸ್ ಎಲ್ಲ ಇರುತ್ತೆ ಪರ್ಸೆಂಟ್ ಚಾರ್ಜ್. ಇಂಡಿಯಾ ಪೋಸ್ಟ್ ಅಲ್ಲಿ ಅತ್ಯಂತ ಕಡಿಮೆ ಬಡ್ಡಿ ಇರುತ್ತೆ. ಅದೊಂದು. ಹಾಗೆ ನಿಮಗೆ ಪಾಸ್ಬುಕ್ನ ಕೊಡ್ತೀವಿ ನಾವು. ಅದರಲ್ಲಿ ನೀವು ಪ್ರತಿ ತಿಂಗಳು ಕಟ್ತಂಥ ಪ್ರೀಮಿಯಮ್ದು ರೆಸಿಪ್ಟ್ನ ನೀವು ಪಾಸ್ಬುಕ್ಗೆ ನಾವು ಹಾಕಿ ಸಿಗ್ನೇಚರ್ ಮಾಡಿ ಸೀಲ್ ಹಾಕಿ ಕೊಡ್ತೀವಿ. ಸೊ ಅದು ಎಲ್ಲ ಒಂದು ಭದ್ರತೆ ನಿಮಗೆ. ಸೊ ಮತ್ತು ಸಣ್ಣ ಉಳಿತಾಯ ಕೂಡ ಆಗುತ್ತೆ. ದೊಡ್ಡ ಕಂಪ್ನಿಗಳು ಅದು ಬೇರೆ ಬೇರೆ ಕೆಲಸ ಮಾಡೋರಿಗೆ ಅವಶ್ಯಕತೆ ಇಲ್ಲದಿರೋ ಕೂಡ ಮಧ್ಯಮ ವರ್ಗದವರಿಗೆ ಈ ಒಂದು ಇನ್ಶೂರೆನ್ಸು ಅದು ಸಣ್ಣ ಉಳಿತಾಯ ಆಗಿ ತುಂಬ ಉಪಯುಕ್ತವಾಗುತ್ತೆ ಸರ್. ಸರ್, ಈಗ ಈ ಅಂಚೆ ಜೀವ ವಿಮೆ ಆಗಿರ್ಬೋದು ಅಥವಾ ಗ್ರಾಮೀಣ ಅಂಚೆ ಜೀವ ವಿಮೆ ಆಗಿರ್ಬೋದು, ಯಾವ ರೀತಿಯೆಲ್ಲ ನಾವು ಅಪ್ಲೈ ಮಾಡಬೇಕಾಗುತ್ತೆ ಸರ್? ಇದಕ್ಕೆ ಅಗತ್ಯ ದಾಖಲಾತಿಗಳು ಏನೇನು ಬೇಕಾಗುತ್ತೆ ಸರ್? ಸರ್, ಮೊದಲಿಗೆ ಗ್ರಾಮೀಣ ಅಂಚೆ ಜೀವ ವಿಮೆ, ಯಾಕಂದರೆ ಈಗ ಇದು ಗ್ರಾಮೀಣ ಭಾಗಗಳಿಗೆ ಜಾಸ್ತಿ ನಾವು ಒತ್ತು ಕೊಡೋದ್ರಿಂದ ಗ್ರಾಮೀಣ ಅಂಚೆ ಜೀವ ವಿಮೆ ಮಾಡಿಸ್ಬೇಕು ಅಂತ ಹೇಳಿದ್ರೆ ಒಂದು ಪಾಸ್ಪೋರ್ಟ್ ಸೈಜ್ದು ರೀಸೆಂಟ್ ಫೋಟೋ ಬೇಕಾಗುತ್ತೆ. ಯಾಕಂದ್ರೆ ವ್ಯಕ್ತಿ ಅವರೇ ಅಂತ ನಾವು ಅದನ್ನ ಗುರುತಿಸಬೇಕಾಗತ್ತೆ. ಜೊತೆಗೆ ನಾವು ವಯಸ್ಸಿನ ದಾಖಲೆಗಾಗಿ ಮಾರ್ಕ್ಸ್ ಕಾರ್ಡ್ ಇದ್ರೆ ಅದು ತಗೋಬಹುದು, SSLC ಅಥವಾ ಪಾನ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು, ಬರ್ತ್ ಸರ್ಟಿಫಿಕೇಟು, ಈ ತರ ನಾವು ವಯಸ್ಸಿಗಾಗಿ ದಾಖಲೆಗಳನ್ನ ಪಡ್ಕೋಬಹುದು. ವಿಳಾಸಕ್ಕಾಗಿ ಹೇಳಿದ್ರೆ ಆಧಾರ್ ಕಾರ್ಡ್, ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ಪಾಸ್ಬುಕ್ ಇರುತ್ತಲ್ಲ ಅದು, ಜೊತೆಗೆ ವೋಟರ್ ID, ಇದೆಲ್ಲ ನಾವು ಪಡ್ಕೋಬಹುದು. ಇಷ್ಟಿದ್ರೆ ಬರೀ 2 ಡಾಕ್ಯುಮೆಂಟ್ ಇದ್ರೆ RPLI ಅದು ಗ್ರಾಮೀಣ ಅಂಚೆ ಜೀವ ವಿಮೆ ಅಂತ ಏನು ಹೇಳ್ತೀವಿ ಅದನ್ನ ನಾವು ಮಾಡಿಸ್ಬೋದು. ಅದೇ ಅಂಚೆ ಜೀವ ವಿಮೆಗಾಯಿತು ಅಂದರೆ PLIಗೆ ಅವರು ಸರ್ಕಾರಿ ನೌಕರರಾಗಿದ್ದರೆ ಅವ್ರದ್ದು ಒಂದು ID ಕಾರ್ಡು, ಸ್ಯಾಲ್ರಿ ಸ್ಲಿಪ್ಪು ಲಾಸ್ಟ್ ಮಂತ್ದು, ಮತ್ತು ಅಡ್ರೆಸ್ ಪ್ರೂಫ್ಗೆ ಆಧಾರ್, ಬ್ಯಾಂಕ್ ಪಾಸ್ಬುಕ್, ವೋಟರ್ ID ಆಧಾರ್ ಆಗ್ಬೋದು. ಜೊತೆಗೆ ಡೇಟ್ ಆಫ್ ಬರ್ತ್ಗೆ ಅಂದರೆ ವಯಸ್ಸಿನ ನಿಗದಿಗಾಗಿ ಮಾರ್ಕ್ಸ್ ಕಾರ್ಡು, ಪಾನ್ ಕಾರ್ಡು, ಪಾಸ್ಪೋರ್ಟ್, ಈ ಥರ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ನ ಕೊಡಬೇಕಾಗತ್ತೆ ಸರ್. ಇದನ್ನು ಕೊಟ್ಟಿದ ನಂತರ ನಾವು ಅದನ್ನು CPC ಅಂತ ನಮ್ಮ ಅಂಚೆ ಕಚೇರಿಯಲ್ಲಿ ಸೆಂಟ್ರಲ್ ಪ್ರೊಸೆಸಿಂಗ್ ಸೆಂಟರ್ ಅಂತ ಒಂದು ವಿಭಾಗ ಇರುತ್ತೆ. ಅಲ್ಲಿ ಎಲ್ಲನೂ ನಾವು ಪ್ರತಿಯೊಂದು ದಾಖಲೆಯನ್ನ ಸ್ಕ್ಯಾನ್ ಮಾಡ್ತೀವಿ ಕಂಪ್ಯೂಟರ್ಲಿ. ಆನ್ಲೈನ್ ಫೆಸಿಲಿಟಿ ಇರುತ್ತೆ ಅದು. ಸೊ ನೀವು ಎಲ್ಲಿ ಯಾವುದೇ ಆಫೀಸ್ಗೆ ಹೋದ್ರು, ಯಾವುದೇ ದೇಶದ ಯಾವುದೇ ಮೂಲೆಯಲ್ಲಿ ಆಫೀಸಲ್ಲಿ ನಾವು ಚೆಕ್ ಮಾಡಿದ್ರು ಕೂಡ ಈ ಡಾಕ್ಯುಮೆಂಟ್ ಇವ್ರದ್ದಿರೋದು ಆನ್ಲೈನ್ಲಿ ಅವೈಲೇಬಲ್ ಇರುತ್ತೆ. ಅದು ಪ್ರೋಸೆಸ್ ಆಗಿ ನಿಮಗೆ 1 ವಾರದಲ್ಲಿ ಪಾಲಿಸಿ ಬಾಂಡು, ಪಾಸ್ಬುಕ್ ಮತ್ತು ಅಕ್ಸೆಪ್ಟೆನ್ಸ್ ಲೆಟರ್, ಇದು 3 ಡಾಕ್ಯುಮೆಂಟು ಅವ್ರು ಏನೋ ಅಡ್ರೆಸ್ ಕೊಡ್ತಾರೆ ಅಲ್ಲಿ ವಿಳಾಸ ಅಲ್ಲಿಗೆ ನಾವು ತಲುಪಿಸ್ತೀವಿ. ಪೋಸ್ಟ್ ಮುಖಾಂತರ ಹೋಗುತ್ತೆ. ಅಂದ್ರೆ ಅಪ್ಲೈ ಮಾಡಿದಂತ 1 ವಾರದಲ್ಲೇ ಆಗುತ್ತೆ, ಬರುತ್ತೆ. ಹೌದು. ಅದಕ್ಕೆ ಒಂದು ಅಪ್ಲಿಕೇಶನ್ ಕೂಡ ಇರುತ್ತೆ. ನಾವು ಅಪ್ಲಿಕೇಶನ್ ಭರ್ತಿ ಮಾಡುವಾಗ ನಿಖರವಾದ ಮಾಹಿತಿಗಳನ್ನ ನೀಡಬೇಕು. ಮಾಹಿತಿ ಏನಾದರೂ ಪೂರ್ಣವಾಗಿ ಇಲ್ಲ ಅಂತ ಹೇಳಿದ್ರೆ 1 ದಿನ 2 ದಿನ ವಿಳಂಬ ಆಗಬಹುದು. ಯಾಕಂದ್ರೆ ಕರೆಕ್ಟ್ ಆಗಿ ಅದು ನಾವು ಫಿಲ್ ಮಾಡಿಬಿಟ್ರೆ ಲೇಟ್ ಆಗಲ್ಲ. ಸರ್, ಈಗ ಅದೇ ರೀತಿ ಈಗ ನಮ್ಮ ರೇಡಿಯೋನ ಕೇಳ್ತಿರೋಂಥ ಎಲ್ಲ ಕೇಳುಗರು ಗ್ರಾಮೀಣ ಭಾಗದಲ್ಲೇ ಇರುವಂತ ಜನರಾಗಿರೋದ್ರಿಂದ ಸರ್, ಒಂದು ಉದಾಹರಣೆ ಸಹಿತ ಈ ಒಂದು ಗ್ರಾಮೀಣ ಅಂಚೆ ಜೀವ ವಿಮೆಯನ್ನ ಮಾಡಿಸೋದ್ರಿಂದ ಯಾವ ರೀತಿಯೆಲ್ಲ ಅನುಕೂಲ ಆಗುತ್ತೆ ಅನ್ನೋದು ಒಂದು ಉದಾಹರಣೆ ಸಹಿತ ಅವ್ರಿಗೆ ವಿವರಿಸಬಹುದಾ ಸರ್? ಹೇಳ್ತೀನಿ. ಈಗ ಒಂದು ಗ್ರಾಮೀಣ ಅಂಚೆ ಜೀವ ವಿಮೆ ತಗೊಂಡ್ರೆ ಹೇಗೆ ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ, ಒಬ್ಬರಿಗೆ ಈಗ ಒಂದು ತಿಂಗಳಿಗೆ ಒಂದು 500 - 600 ರೂಪಾಯಿಗಳನ್ನ ನಾವು ಇನ್ಶೂರೆನ್ಸ್ನ ಮಾಡಿಸ್ತೀವಿ. ಪ್ರತಿ ತಿಂಗಳು ಅವರು ಕಟ್ಟಬೇಕದು. 500-600 ರೂಪಾಯಿಗಳು ಏನಿರುತ್ತೆ ಅದನ್ನು ನಾವು 1 ಲಕ್ಷಕ್ಕೆ ಸಮ್ ಶೂಡ್ ಮಾಡಿ 10 ರಿಂದ 12 ಅಥವಾ 13 ವರ್ಷಕ್ಕೆ ಇನ್ಶೂರೆನ್ಸ್ ಮಾಡಿಸಿರ್ತೀವಿ. ಈ 600 ರೂಪಾಯಿ ಕಟ್ಟಂತ ಒಂದು ಸಂದರ್ಭದಲ್ಲಿ ನಾವು ಅದನ್ನ ಪಾಲಿಸಿ ಬಾಂಡ್ ಎಲ್ಲ ಬರುತ್ತೆ.
ಮಾಡಿ ಬರೀ ಒಂದೇ ಒಂದು ನಾವು ಪ್ರೀಮಿಯಂನ ಜನ ಕಟ್ಟಿದ್ರು ಕೂಡ ಆವಾಗ ಏನಾದರೂ ಅಕಾಲಿಕ ಮರಣ ಈ ತರ ಪ್ರಕೃತಿ ವಿಕೋಪಗಳಾಗ್ಲಿ, ಆಕ್ಸಿಡೆಂಟ್ ಆಗಲಿ, ನ್ಯಾಚುರಲ್ ಡೆತ್ ಆಗಲಿ ಆದಂತ ಸಂದರ್ಭದಲ್ಲಿ ಒಂದು ಪ್ರೀಮಿಯಂ ಕಟ್ಟಿದ್ರು ಕೂಡ ಸಂಪೂರ್ಣ 1 ಲಕ್ಷದ ವಿಮಾ ಮೊತ್ತ ಏನಿರುತ್ತೆ ಅದು ನಾಮನಿರ್ದೇಶನ ಮಾಡಿರ್ತಕ್ಕಂಥ ಅವರ ಕುಟುಂಬದವರಿಗೆ ತಲುಪುತ್ತೆ. ಬರೀ 600 ರೂಪಾಯಿ ನೀವು ಕಟ್ಟಿದ್ರು ಕೂಡ, 500 ಕಟ್ಟಿದ್ರು ಕೂಡ 1 ಲಕ್ಷ ಮೊತ್ತ ಹೋಗುತ್ತೆ. 1 ವರ್ಷ ಅಥವಾ 2 ವರ್ಷ ಆಗಿತ್ತು ಅಂದ್ರೆ 1,05,200 ಅಂತ ನಾನು ಬೋನಸ್ ಏನು ಹೇಳಿದ್ನು, ಆ ಬೋನಸ್ 2 ವರ್ಷದಾಗಿದ್ರೆ 2 ವರ್ಷ ನಂತರ ಅವರು ಪಾಲಿಸಿದಾರರು ಮರಣ ಹೊಂದಿದ್ರೆ 5,000 ಅದು ಮತ್ತೆ 5,000 ಒಟ್ಟು 10,400 ರೂಪಾಯಿಗಳು ಪ್ಲಸ್ 1 ಲಕ್ಷ ಸಮ್ ಅಶ್ಯೂರ್ಡ್. ಇಷ್ಟು ಅಮೌಂಟ್ ನಾಮನಿರ್ದೇಶನ ಮಾಡಿರೋ ಕುಟುಂಬದವ್ರಿಗೆ ಹೋಗುತ್ತೆ. ಜೊತೆಗೆ 12ರಿಂದ 13 ವರ್ಷ ಅವ್ರು ಏನಾದ್ರು ಪಾಲಿಸಿದಾರರೇ ಇತ್ತು ಅಂತ ಹೇಳಿದ್ರೆ ಅವರಿಗೆ ಆಲ್ಮೋಸ್ಟ್ ನಿಮ್ಗೆ 2 ಲಕ್ಷ ಅಷ್ಟು ಅಮೌಂಟ್ ಸಿಗುತ್ತೆ ಸರ್. ಯಾಕಂದ್ರೆ ನಾವು ಕ್ಯಾಲ್ಕುಲೇಟ್ ಮಾಡೋದು ಪ್ರೀಮಿಯಂನ ಅವ್ರದ್ದು ವಯಸ್ಸು ಮತ್ತೆ ಎಷ್ಟು ಸಮ್ ಅಶ್ಯೂರ್ಡ್ ವಿಮಾ ಮೊತ್ತಕ್ಕೆ ಮಾಡಿಸ್ತಾರೆ ಅನ್ನೋದನ್ನ ನೋಡಿ ನಾವು ಅದನ್ನ ಲೆಕ್ಕಾಚಾರ ಮಾಡಬೇಕಾಗತ್ತೆ. ಸಾಮಾನ್ಯವಾಗಿ 15 ವರ್ಷ ಅವಧಿಯಲ್ಲಿ ಮಾಡಿಸಿದ್ರೆ ನೀವು ಮಾಡಿಸಕ್ಕಂತ ವಿಮಾ ಮೊತ್ತ 1 ಲಕ್ಷ ಏನಿರುತ್ತೆ ಅದು ಆಲ್ಮೋಸ್ಟ್ ಡಬಲ್ ಆಗುತ್ತೆ. ಅದು ಅಂದ್ರೆ ಇನ್ಶೂರೆನ್ಸ್ ಮಾಡಿದಂತ ವ್ಯಕ್ತಿ ಆ ಅವಧಿಯಲ್ಲಿ ಮರಣ ಹೊಂದಿಲ್ಲ ಅಂದ್ರೆ ಆ ವ್ಯಕ್ತಿಗೆ ಹೌದು, ಆ ವ್ಯಕ್ತಿಗೆ ನಾವು ಇದು ಸಿಗುತ್ತೆ, ಅದು ಹಣ ಅವರಿಗೆ ಸಿಗುತ್ತೆ. ಡೇಟ್ ಕೊಡ್ತೀವಿ ನಾವು, ಇಂಥ ದಿನಕ್ಕೆ ಅದು ಮುಗಿಯುತ್ತೆ, ಮೆಚುರಿಟಿ ಬರುತ್ತೆ ಅಂತ. ಆ ಡೇಟ್ ಒಳಗಡೆ ಅವರು ಇದ್ರು ಅಂತಂದ್ರೆ ಏನು ಸಮಸ್ಯೆ ಇಲ್ಲ. ಇರ್ಲಿಲ್ಲ ಅಂತಂದ ಸಮಯದಲ್ಲಿ ನಾಮನಿರ್ದೇಶನ ಯಾರು ಮಾಡಿರ್ತಾರೆ ಅವ್ರಿಗೆ ನಾವು ಅಮೌಂಟ್ ಕೊಡಬೇಕಾಗತ್ತೆ. ಈಗೆಲ್ಲ ಆನ್ಲೈನ್ ಫೆಸಿಲಿಟಿ ಇರೋದ್ರಿಂದ ಕ್ಯಾಶ್ ಅಥವಾ ಚೆಕ್ ಇಲ್ಲ ಆನ್ಲೈನ್ ಟ್ರಾನ್ಸ್ಫರ್ ಈ ತರ ಎಲ್ಲ ಫೆಸಿಲಿಟಿ ಎಲ್ಲ ಕೂಡ ಇದೆ. ಈ ಆನ್ಲೈನ್ ಪ್ರೀಮಿಯಂನ ಸರ್ ನಾವು ದೇಶದ 1,56,000 ಪೋಸ್ಟ್ ಆಫೀಸ್ ಅಂತ ಹೇಳಿದೆ ಅಲ್ವಾ, ಅಂಚೆ ಕಚೇರಿಗಳು, ಅಲ್ಲೂ ಮಾಡ್ಬೋದು. ಇಲ್ಲ ಅಂತ ಹೇಳ್ತು ಅಂದ್ರೆ ಆನ್ಲೈನಲ್ಲಿ ಕೂಡ ನಾವು IPPB ಅಂತ ಒಂದು ಅಕೌಂಟ್ ಇದೆ, ಅದನ್ನು IPPB ಅಕೌಂಟ್ ಓಪನ್ ಮಾಡ್ತು ಅಂತ ಹೇಳಿದ್ರೆ ಅದ್ರ ಮೂಲಕ ನಾವು ಪ್ರೀಮಿಯಂ ಪೇ ಮಾಡಬಹುದು. ಸರ್, ಈಗ ತಾವು ಹೇಳಿದ್ರಿ ಜೀವ ವಿಮೆನ ಮಾಡಿಸಂತ ವ್ಯಕ್ತಿಗೆ ಸಾಲ ಸೌಲಭ್ಯ ಕೂಡ ಸಿಗುತ್ತೆ ಅಂತ ಹೇಳಿದ್ರಿ ಸರ್. ಸರ್, ಈಗ ಉದಾಹರಣೆಗೆ 1 ಲಕ್ಷದ ಇನ್ಶೂರೆನ್ಸ್ ಅನ್ನ ಮಾಡಿಸಂತ ವ್ಯಕ್ತಿಗೆ ಯಾವ ರೀತಿಯ ಸಾಲ ಸೌಲಭ್ಯ ಸಿಗಬಹುದು ಸರ್? ಈಗ ನಾನು ಅವಾಗಲೇ ಉದಾಹರಣೆ ಕೊಟ್ಟಂಗೆ ಒಂದು 10ರಿಂದ 12 ವರ್ಷ 13 ವರ್ಷ ಅವರು ಪಾಲಿಸಿನ ಮಾಡಿಸಿರ್ತಾರೆ. ಒಂದು 6-7 ವರ್ಷದ ನಂತರ ಅವ್ರಿಗೆ ಒಂದು ತುರ್ತು ಸಂದರ್ಭ ಬರುತ್ತೆ, ಏನೋ ಒಂದು 20,000 30,000 ಬೇಕಾಗುತ್ತೆ ತುರ್ತು ಪರಿಸ್ಥಿತಿಗೆ. ಅವಾಗ ನಾವ್ ಏನ್ ಮಾಡಬಹುದು, ಇನ್ಶೂರೆನ್ಸ್ ಮಾಡಿದ್ರೆ ನಾವು ಅವ್ರಿಗೆ ಹಳ್ಳಿ ಭಾಗದಲ್ಲಿ ಜನರಿಗೆ ಯಾರು ಲಕ್ಷಾಂತರ ರೂಪಾಯಿ ಇಟ್ಕೊಂಡಿರೋದಿಲ್ಲ, ಹೌದು, ಸಣ್ಣ ಉಳಿತಾಯನೇ ಅವ್ರನ್ನೇ ಕೈ ಹಿಡಿಯೋದು. ಹಾಗಾಗಿ ಈಗ 7 ವರ್ಷದ ನಂತರ ನಿಮ್ಮ ಪಾಲಿಸಿಯಲ್ಲಿ ಅಥವಾ ನಿಮ್ಮ ವಿಮೆ ಅದರಲ್ಲಿ ಒಂದು 50,000 ನೀವು ಕಟ್ಟಿರ್ತೀರ. 7 ವರ್ಷದ ನಂತರ ನಿಮ್ಗೆ ಅವಶ್ಯಕತೆ ಇತ್ತು ಅಂತ ಹೇಳಿದ್ರೆ ಅದರಲ್ಲಿ ನೀವು ಲೋನ್ಗಾಗಿ ಅಪ್ಲಿಕೇಶನ್ ಕೊಟ್ರೆ ಅದು 2 ದಿನದಲ್ಲಿ ಸಿಗುತ್ತೆ. ನಿಮ್ಗೆ 50,000 ನೀವು ಕಟ್ಟಿರ್ತೀರಾ, ಅದರಲ್ಲಿ ನಿಮ್ಗೆ 50% ಅಂತ ಹೇಳಿದ್ರೆ 25,000 ನಿಮಗೆ ಲೋನ್ ಸಿಗುತ್ತೆ. ಅದನ್ನ ನೀವು 6 ತಿಂಗಳಿಗೊಮ್ಮೆ ಇಂಟ್ರೆಸ್ಟ್ ಬೇಕು ಕಟ್ಬಿಟ್ಟು ನಿಮ್ಮ 25,000 ಲೋನ್ ಅಮೌಂಟ್ ಏನಿದೆ ಅದನ್ನ ಕಟ್ಟದೇನೂ ಇರ್ಬೋದು. ಅದು ಬರೀ ಬಡ್ಡಿ ಮಾತ್ರ ನಾವು 6 ತಿಂಗಳಿಗೊಮ್ಮೆ ಕಲೆಕ್ಟ್ ಮಾಡ್ಕೋದೆ, ಅದು 10% ಆ ಥರ ಸಿಗುತ್ತೆ. ಅಂದ್ರೆ ಒಟ್ಟು ಇನ್ಶೂರೆನ್ಸ್ ಮೊತ್ತದಲ್ಲಿ ಅವರು ಎಷ್ಟನ್ನ ಪ್ರೀಮಿಯಂ ಪೇ ಮಾಡಿರ್ತಾರೆ 50% ಮಾತ್ರ ಸಾಲ ಸೌಲಭ್ಯ ಸಿಗುತ್ತೆ. ಇನ್ಶೂರೆನ್ಸ್ ಅಲ್ಲಿ ಕೆಲವೊಂದು ಕಂಡೀಷನ್ಸ್ ಇರುತ್ತೆ, ಇಷ್ಟೇನೆ ಮಾಡ್ಬೇಕು. ಯಾಕಂದ್ರೆ ಅದು ಬೋನಸ್ ಆ ಪ್ರತಿ ಪಾಲಿಸಿಗೂ ಕೂಡ ಅದು ಸಿಗ್ಬೇಕು. ಸಿಗ್ಬೇಕು ಅಂತಂದ್ರೆ ಇಷ್ಟೇ ಅಮೌಂಟ್ ನ ನಾವು ಜನಗಳಿಗೆ ನೀಡಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ಬೋನಸ್ ಕಂಪ್ಲೀಟ್ ಆಗಿ ಅಮೌಂಟ್ ಸಿಗೋದಿಲ್ಲ. ಸರ್, ಹಾಗಿದ್ರೆ ಈ ಅಂಚೆ ಜೀವ ವಿಮೆ ಆಗಿರ್ಬೋದು, ಗ್ರಾಮೀಣ ಅಂಚೆ ಜೀವ ವಿಮೆ ಆಗಿರ್ಬೋದು ಸರ್, ಇತರೆ ಖಾಸಗಿ ಜೀವ ವಿಮೆಗೆ ಹೋಲಿಸ್ಕೊತಂದ್ರೆ ಎಷ್ಟು ಸೂಕ್ತ ಅಥವಾ ಎಷ್ಟು ಅನುಕೂಲವಾಗಿದೆ ಸರ್? ಸರ್, ನಾನು ಮೊದಲೇ ಹೇಳ್ದಂಗೆ ಇದು ಒಂದು ಸರ್ಕಾರಿ ಇಲಾಖೆ. ಸರ್ಕಾರಿ ಇಲಾಖೆಯಿಂದ ನೀವು ಜನಗಳು ಎಲ್ಲರಿಗೂ ಗೊತ್ತು, ಏನೇ ಸುರಕ್ಷತೆ ಬೇಕು ಅಂದ್ರೆ ಫಸ್ಟ್ ಹೋಗೋದೇ ಗೌರ್ಮೆಂಟ್ ಅಂತ. ಈಗ ನಾವು ಒಂದು ಸಾಮಾನ್ಯವಾಗಿ ಜಾಬ್ ಬೇಕು ಅಂದ್ರೆ ಸರ್ಕಾರಿ ಕೆಲಸ ಇರಲಿ ಅಂತಾನೆ ಜನಗಳ ನಮ್ಮ ಭಾವನೆ ಇರೋದು. ಹಾಗಾಗಿ ಏನಾಗುತ್ತೆ, ನೀವು ಏನೇ ಸವಲತ್ತು ಪಡ್ಕೊಂಡ್ರು ಕೂಡ ಸರ್ಕಾರದ ಸವಲತ್ತುಗಳನ್ನ ಪಡ್ಕೊಂಡ್ರೆ ತುಂಬಾ ಒಳ್ಳೇದು. ನಾನು ಮೊದಲೇ ಹೇಳ್ದಾಗೆ ನಿಮ್ಗೆ ಪಾಲಿಸಿ ಬಾಂಡ್ ನ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಕೊಡ್ತಕ್ಕಂಥ ಏಕೈಕ ಜೀವ ವಿಮೆ ಸಂಸ್ಥೆ ಆದ್ರೆ ಅಂಚೆ ಇಲಾಖೆ ಮಾತ್ರ. ಈಗ 140 ವರ್ಷಗಳ ಇತಿಹಾಸ ಇದೆ. ಈಗ 140 ವರ್ಷದಿಂದ ಇಲಾಖೆ ಅಂತೂ ಇರುತ್ತೆ, ನೌಕರರು ಇಲ್ಲದೆ ಇದ್ರು ಇಲಾಖೆ ಅಂದ್ರೆ ನಡ್ಕೊಂಡು ಹೋಗ್ತಾ ಇರುತ್ತೆ. ನೀವು ಬೇರೆ ಖಾಸಗಿ ಕಂಪ್ನಿಗಳಲ್ಲಿ ಮಾಡಿದ್ರೆ ಇವತ್ತು ಬಂದಿರತಕ್ಕಂಥ ಏಜೆಂಟ್ ಆಗ್ಲಿ ಅಥವಾ ಬೇರೆ ಯಾರೇ ಆಗ್ಲಿ ನಾಳೆ ನಿಮ್ಗೆ ಸಿಗದೆ ಹೋಗ್ಬೋದು, ಕಂಪ್ನಿನೂ ಇಲ್ಲದೆ ಇರಬಹುದು. ಸೊ ಅದಕ್ಕೆ ನೀವು ಯಾವುದೇ ಗ್ಯಾರಂಟಿ ಮಾಡೋಕ್ಕಾಗಲ್ಲ. ಕಂಪ್ನಿ ಕೆಲವು ಸಮಯ ನೋಡಿದ್ರೆ ದಿವಾಳಿ ಆಗುತ್ತೆ ಅಂತ, ಆ ಥರ ಕಂಪ್ನಿಗಳು ಖಾಸಗಿ ಕಂಪ್ನಿಗಳಾದಾಗ ನಾವು ಅದು ಗ್ಯಾರಂಟಿ ಮಾಡ್ಲಿಕ್ಕೆ ಆಗಲ್ಲ. ಎಷ್ಟೋ ಬ್ಯಾಂಕ್ಗಳೇ ದಿವಾಳಿ ಹೋಗ್ಬಿದೆ. ಆ ಥರ ಇದ್ದಾಗ ನೀವು ಮತ್ತೆ ಅದನ್ನ ರಿಟರ್ನ್ಸ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಜೊತೆಗೆ ಈಗ ಬೇರೆ ವಿಮಾ ಕಂಪ್ನಿಗಳಾಯಿತು ಅಂದರೆ ಟರ್ಮ್ ಇನ್ಶೂರೆನ್ಸ್ ಅದು ಎಲ್ಲ ಲೈಫ್ ಇನ್ಶೂರೆನ್ಸ್ ಇದೆ. ಎಂಡೋಮೆಂಟ್ ಅಶ್ಯೂರೆನ್ಸ್ ಅಂತ ನಾವು ಏನು ಹೇಳ್ತೀವಿ, EA ಪಾಲಿಸಿ ಅಂತ, ಅದಕ್ಕೆ ನಮ್ಮಲ್ಲಿ ಕೊಡೋದು 52 ರೂಪಾಯಿ ಸಾವಿರಕ್ಕೆ. ಬೇರೆ ಕಂಪ್ನಿಗಳಲ್ಲಿ 30ರಿಂದ 32 ರೂಪಾಯಿ ಸಿಗುತ್ತೆ. ಈಗ ನೀವು 1,000ಕ್ಕೆ ನೀವು 1 ಲಕ್ಷ ಸಮ್ ಅಶ್ಯೂರ್ಡ್ ಮಾಡಿಸಿದ್ರೆ
ನಾವು 5,200 ಕೊಡ್ತೀವಿ, ಅವ್ರು ಕೊಡೋದು 3,200. ನಿಮಗೆ ಒಂದೇ ವರ್ಷಕ್ಕೆ 2,000 ಡಿಫ್ರೆನ್ಸ್ ಆಯಿತು. ಹೌದು. 10 ವರ್ಷ ಮಾಡಿದರೆ 20,000 ಡಿಫರೆನ್ಸ್ ಆಗುತ್ತೆ. ಸೊ ಆ 20,000 ಡಿಫರೆನ್ಸು ಮತ್ತು ಗ್ಯಾರಂಟಿ, ಇದು ಅಂಚೆ ಇಲಾಖೆ ಜೀವ ವಿಮೆ ನೀಡ್ತಕ್ಕಂಥ ಸುರಕ್ಷೆ. ಇದನ್ನ ನಾವು ಅಂದರೆ ಎಲ್ಲ ಗ್ರಾಮೀಣ ಜನರು ಮಾಡಿಸ್ಬೇಕು. ಕೆಲವರಿಗೆ ಮಾಹಿತಿ ಲಭ್ಯ ಪೂರ್ಣವಾಗಿ ಸಿಗಲ್ಲ. ಕೆಲಸದ ಒತ್ತಡದಲ್ಲಿ ಕೆಲವು ನಮ್ಮ ಆಫೀಸ್ಗಳಲ್ಲೂ ಒಂದೊಂದ್ಸಲ ಮಾಡಿಸಿ ಅಂತ ಸಣ್ಣ ಸಣ್ಣ ಇನ್ಫಾರ್ಮೇಷನ್ಗಳು ಹೇಳಿ ಕಳಿಸ್ಬಿಡ್ತಾರೆ. ಆದರೆ ನಮಗೆ ಈ ಪೂರ್ಣ ಇನ್ಫಾರ್ಮೇಷನ್ ಬೇಕು, ಮಾಹಿತಿ ಬೇಕು ಅಂತ ಹೇಳಿದ್ರೆ, ಈಗ ನಾವು ಅಭಿವೃದ್ಧಿ ಅಧಿಕಾರಿ ಅಂತ ಅಂದಮೇಲೆ ನಾವು ಎಲ್ಲ ಕಡೆ ಇನ್ಸ್ಟಿಟ್ಯೂಟ್ಗಳು, ಗ್ರಾಮೀಣ ಸ್ಕೂಲ್ಗಳು, ಈ ಕಡೆ ಎಲ್ಲ ನಾವು ಹೋಗ್ತಾ ಇರ್ತೀವಿ, ಅಲ್ಲಿ ಇನ್ಫಾರ್ಮೇಷನ್ ನಾವು ಕೊಡ್ತಾ ಇರ್ತೀವಿ. ಸೊ ಅಥವಾ ಎಲ್ಲರೂ ನಮಗೆ ಆನ್ಲೈನಲ್ಲಿ ಕೂಡ ಈ ಥರ ಫೆಸಿಲಿಟಿಗಳೆಲ್ಲ ಸಿಗುತ್ತೆ ಇನ್ಫಾರ್ಮೇಷನ್. ಅದನ್ನ ಅಂದರೆ ಗ್ರಾಮೀಣ ಜನರಿಗೆ ಅದು ಈಗ ಎಲ್ಲರಿಗೂ ಆಂಡ್ರಾಯ್ಡ್ ಫೋನ್ ಎಲ್ಲ ಇರೋದ್ರಿಂದ ಅದು ಸಮಸ್ಯೆ ಆಗಲ್ಲ, ಗೊತ್ತಾಗುತ್ತೆ. ಈ ಆನ್ಲೈನ್ ಮುಖಾಂತರ ಯಾವ ರೀತಿ ಮಾಹಿತಿ ಪಡಿಬೋದು ಸರ್ ಈ ಅಂಚೆ ಜೀವ ವಿಮೆ? ಸರ್ ಆನ್ಲೈನಲ್ಲಿ ನಮಗೆ ಇಂಡಿಯಾ ಪೋಸ್ಟ್ದು ಅಫಿಷಿಯಲ್ ವೆಬ್ಸೈಟ್ ಇದೆ, www.indiapost.gov.in. ಇಲ್ಲಿಗೆ ಹೋಯ್ತು ಅಂತ ಹೇಳಿದ್ರೆ ಈ ವೆಬ್ಸೈಟಲ್ಲಿ ಇನ್ಶೂರೆನ್ಸ್ ಅಂತ ಒಂದು ಆಪ್ಷನ್ ಇದೆ. ಅಲ್ಲಿ ಕ್ಲಿಕ್ ಮಾಡ್ತಂದ್ರೆ ಎಷ್ಟು ವಿಧದ ಪಾಲಿಸಿ ವಿಮೆಗಳಿದೆ, ಮತ್ತೆ ಅದರ ಇಂಪಾರ್ಟೆನ್ಸ್ ಏನು, ಜೊತೆ ಏನೇನು ಡಾಕ್ಯುಮೆಂಟ್ ಬೇಕೋ ಅದೆಲ್ಲ ಲಿಸ್ಟು ನಿಮಗೆ ವೆಬ್ಸೈಟಲ್ಲಿ ಸಿಗುತ್ತೆ. ಅದು ಅಲ್ಲದೆ ಗೌರ್ಮೆಂಟ್ ಒಂದು ಪೋಸ್ಟ್ ಇನ್ಫೋ ಆ್ಯಪ್ ಅಂತ ಒಂದು ಬಿಡುಗಡೆ ಮಾಡಿದೆ. ಪೋಸ್ಟ್ ಇನ್ಫೋ ಆ್ಯಪಲ್ಲಿ ಇನ್ಶೂರೆನ್ಸ್ ಮಾತ್ರ ಅಲ್ಲದೆ ಯಾವುದೇದು ನಿಮಗೆ ಸ್ಕೀಮ್ಸ್, ಈಗ ಹೇಳಿದ್ವಲ್ಲ ನಾವು ಕೆಲವು ಸ್ಕೀಮ್ಸ್ಗಳೆಲ್ಲ ಕೊಡುತ್ತವೆ ಅಂತ, ಅದ್ರ ಬಗ್ಗೆ ಇನ್ಫಾರ್ಮೇಷನು, ಮತ್ತೆ ಒಂದು ರಿಜಿಸ್ಟರ್ ಪೋಸ್ಟ್ ನೀವು ಕಳಿಸ್ಬೇಕು ಅಂದ್ರೆ ಏನೇನು ಮಾಡಬೇಕು, ಅಥವಾ ರಿಜಿಸ್ಟರ್ ಪೋಸ್ಟ್ ಹೋಗಿಲ್ಲ ಅಂದ್ರೆ ನೀವು ಕಂಪ್ಲೇಂಟ್ ಹೇಗೆ ಬುಕ್ ಮಾಡಬೇಕು, ಈ ತರ ಎಲ್ಲ ಆಪ್ಷನ್ಸ್ ಅದರಲ್ಲಿದೆ. ಆ ಪೋಸ್ಟ್ ಇನ್ಫೋ ಆ್ಯಪ್ ಅಲ್ಲಿ ಇನ್ಶೂರೆನ್ಸ್ ಅಂತ ಒಂದು ಆಪ್ಷನ್ ಇದೆ, ಅಲ್ಲಿಗೆ ಹೋಗಿ ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ರೀಮಿಯಂ ಕ್ಯಾಲ್ಕುಲೇಟರ್ ಅಂತ ಒಂದು ಆಪ್ಷನ್ ಸಿಗುತ್ತೆ ಸರ್. ಆ ಪ್ರೀಮಿಯಂ ಕ್ಯಾಲ್ಕುಲೇಟರಲ್ಲಿ ನೀವು ಎಷ್ಟು ಲಕ್ಷಕ್ಕೆ ಮಾಡಿಸ್ತೀರಾ ಅನ್ನೋದನ್ನ ನೀವು ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿದ್ರೆ ಆ EA ಪಾಲಿಸಿಗೆ ಎಷ್ಟು ಅಮೌಂಟ್, ಎಷ್ಟು ವರ್ಷಕ್ಕೆ ನಿಮ್ಗೆ ಎಷ್ಟು ಪಾಲಿಸಿ ಬರುತ್ತೆ, ಎಷ್ಟು ಬೋನಸ್ ಗೌರ್ಮೆಂಟ್ ಕೊಡುತ್ತೆ, ಮತ್ತೆ ನಿಮ್ಗೆ ಟೋಟಲ್ ಮೆಚುರಿಟಿ ಕೊನೆಯಲ್ಲಿ ಎಷ್ಟು ಸಿಗುತ್ತೆ ಅನ್ನೋದನ್ನ ನಿಖರವಾಗಿ ಹೇಳುತ್ತೆ. ಬೋನಸ್ ರೇಟ್ ಏನಿದೆ, ಮತ್ತು ಈಗ ನಾವು ಅದು GST ಕೂಡ ಪೇ ಮಾಡಬೇಕಾಗತ್ತೆ, ಅದು ಗೌರ್ಮೆಂಟ್ ಪಾಲಿಸಿ, ಏನು ಮಾಡಲಿಕ್ಕಾಗಲ್ಲ. ಸೊ ಅದು ಟೋಟಲ್ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಒಂದೇ ಕಡೆ ಸಿಗುತ್ತೆ. ಎಷ್ಟು ಈಗ ನನಗೆ ಅದು ಇನ್ಶೂರೆನ್ಸ್ ಹೇಗೆ ಅಂತಂದರೆ 20 ವರ್ಷ ಏಜ್ ಅವ್ನು ಮಾಡಿಸಿದ್ರು ಕೂಡ ಇನ್ಶೂರೆನ್ಸ್ ಮೆಚುರಿಟಿ ಸ್ಟಾರ್ಟ್ ಆಗೋದು ನಿಮಗೆ 35ನೇ ವರ್ಷದಿಂದಾನೆ. 35ರಿಂದ 40, 45, 50, 55, 58 ಮತ್ತು 60 ಇಷ್ಟು ವಿಧವಾಗಿ ಸಿಗುತ್ತೆ ನಿಮಗೆ. ಈಗ ನಾನು ಒಂದು 25 ವರ್ಷದವ್ರು ಮಾಡಿಸ್ತೀನಿ ಅಂತ ಹೇಳಿದ್ರೆ ಈ 35 ವರ್ಷಕ್ಕೆ ಸೆಲೆಕ್ಟ್ ಮಾಡ್ಕೊಂಡು 10 ವರ್ಷ ಕಟ್ಟಬೇಕು. ಅದೇ ಅವ್ರು ವಿಮಾ ಮಾಡಿಸೋರ್ದು ನಿರ್ಧಾರ, ಅದು ಅವ್ರು ಬೇಕಾದ್ರೆ 40 ವರ್ಷಕ್ಕೂ ಮಾಡ್ಕೋಬೋದು. ಅವಾಗ 15 ವರ್ಷ ಟರ್ಮ್ ಸಿಗುತ್ತೆ ಅವ್ರಿಗೆ, ಅವಾಗ ಪ್ರೀಮಿಯಂ ಕೂಡ ಕಮ್ಮಿ ಆಗುತ್ತೆ. ಸೊ ನಮ್ಮಲ್ಲಿ ಕಡಿಮೆ ಪ್ರೀಮಿಯಮ್ಮು ಮತ್ತು ಹೈ ಬೋನಸ್ ಅಂತ ಮೇಯ್ನಾಗಿ ನಾವು ಎಲ್ಲ ಕಡೆ ಜಾಸ್ತಿ ಪ್ರಚಾರ ಇರೋದೇ ಅದು. ಯಾಕಂತಂದರೆ ಬೇರೆ ಖಾಸಗಿ ಕಂಪ್ನಿಗಳಿಗೆ ನಾವು ಹೋಲಿಕೆ ಮಾಡೋದಾದರೆ ಪ್ರೀಮಿಯಂ ಅಮೌಂಟ್ ಏನಿರುತ್ತೆ ಸರ್, ಅದು ನಾವು ಪ್ಯೂರ್ಲಿ ವಿಮೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಪ್ರೀಮಿಯಂನ ನಾವು ಕಲೆಕ್ಟ್ ಮಾಡ್ಕೋತೀವಿ. ಬೇರೆ ಮಾಹಿತಿ ಪ್ರಕಾರ ಬೇರೆಗಳೇನಾಗುತ್ತೆ, ಇನ್ಶೂರೆನ್ಸ್ ಅಮೌಂಟಲ್ಲೇ ಬೇರೆಯವ್ರಿಗೆ ನೀಡ್ತಕ್ಕಂಥ ಕಮಿಷನ್ಗಳನ್ನ ಕೂಡ ಕಲೆಕ್ಟ್ ಮಾಡ್ಕೋತಾರೆ ಅಂತ ಕೇಳ್ಪಡ್ತೀವಿ ನಾವು ಎಲ್ಲ ಕಡೆ. ಬಟ್ ಅದೇ ನಮ್ಮ ಅಂಚೆ ಇಲಾಖೆಯಲ್ಲಿ ಏನಾಗುತ್ತೆ, ಕಡಿಮೆ ಪ್ರೀಮಿಯಂ ಅಂತ ಏನಿರುತ್ತೆ ಆ ಪ್ರೀಮಿಯಮ್ ಬರೀ ನಾವು ಸಮ್ಮಶ್ಯೂರ್ಡ್ ವಿಮಾ ಮೊತ್ತಕ್ಕೆ ಮಾತ್ರ ಎಷ್ಟು ಆಗುತ್ತೋ ಅಷ್ಟು ಅಮೌಂಟನ್ನು ಮಾತ್ರ ಪ್ರೀಮಿಯಂ ಮಾಡ್ತೀವಿ, ಅದಕ್ಕೆ ಕಡಿಮೆ ಬೋನಸ್ ಅಂತ ಆಗುತ್ತೆ. ಕಡಿಮೆ ಪ್ರೀಮಿಯಮ್ ಬೋನಸ್ ಕೂಡ ಹೇಳ್ದಂಗೆ 52 ರೂಪಾಯಿ ನಾವು ಕೊಡ್ತೀವಿ, ಅದರ ಬೇರೆ ಇತರ ಕಂಪ್ನಿಗಳು 30ರಿಂದ 32 ರೂಪಾಯಿ ಕೊಡುತ್ತೆ. ಸೊ ನಿಮಗೆ ಅಲ್ಲೇ 20 ರೂಪಾಯಿ ಡಿಫ್ರೆನ್ಸ್ ಆದಾಗಿಂದ ಐ ಬೋನಸ್ ಅಂತ ನಾವು ಆಟೋಮೆಟಿಕಲಿ ತಿಳ್ಕೊಬೋದು. ಸರ್ ಈಗ ಒಂದು ಅನುಮಾನ ಕಾಡೋದು ಏನಂದ್ರೆ, ಈಗ 10 ವರ್ಷದ ಅವಧಿಗೆ ಒಂದು 2 ಲಕ್ಷದ ಇನ್ಶೂರೆನ್ಸ್ ಅನ್ನ ಮಾಡಿಸಿರ್ತಾರೆ, ಒಂದೇ ಒಂದು ಪ್ರೀಮಿಯಂ ಕಟ್ಟಿರ್ತಾರೆ. ಒಂದೇ ಒಂದು ಪ್ರೀಮಿಯಂ ಕಟ್ಟಿ ಅವ್ರೇನಾದ್ರು ಅಕಾಲಿಕವಾಗಿ ಮರಣ ಅಂದ್ರೆ, ಈಗ ಒಂದು ಪ್ರೀಮಿಯಂ ಕಟ್ಟಿರ್ತೀರಾ, ಕಟ್ಟಿದ ಅದೇ ತಿಂಗಳಲ್ಲಿ ಅವರು ಮರಣ ಹೊಂದಿದ್ರೆ ಅವಾಗ ನಿಮ್ಗೆ ಅದು ಕಂಪ್ಲೀಟ್ ಆಗಿ ಸಿಗುತ್ತೆ. ನೀವು ಆ ಪ್ರತಿ ತಿಂಗಳು ಏನು ಕಟ್ತಾ ಇರ್ತೀರಾ ಅದು ರನ್ನಿಂಗ್ ಇರ್ಬೇಕು ಸರ್. ಹೌದು, ವ್ಯಾಲಿಡ್ ಆಕ್ಟಿವ್ ಇರಬೇಕು ಪಾಲಿಸಿ. ಈಗ 6 ತಿಂಗಳು ಆಗ್ಬಿಟ್ಟು ಅದು ಎಕ್ಸ್ಪೈರಿ ಆಗಿರುತ್ತೆ, ಲ್ಯಾಪ್ಸ್ ಅಂತ ಅಂತೀವಿ ಅನ್ಕೊಳ್ಳಿ, ಆ ಲ್ಯಾಪ್ಸ್ ಆಗಿರೋ ಪಾಲಿಸಿಗೆ ಸಿಗೋದಿಲ್ಲ. ಅದು ಇನ್ಶೂರೆನ್ಸ್ ಆಗ್ಲೇ ಹೇಳ್ದಂಗೆ ಇನ್ಶೂರೆನ್ಸ್ಗೆ ಕೆಲವೊಂದು ನೀತಿ ನಿಯಮಗಳು ಇರುತ್ತೆ, ಇದಿಷ್ಟಿದ್ರೆ ಇರಬೇಕು. ಆ ಪಾಲಿಸಿ ಆಕ್ಟಿವ್ ಇರ್ಬೇಕು ಸರ್. ಈಗ ನೀವು ಇವತ್ತು ಆಗಸ್ಟ್ ಇದೆಲ್ಲ, ಆಗಸ್ಟಲ್ಲಿ ನೀವೇನಾದರೂ ಪಾಲಿಸಿ ಮಾಡ್ತು ಅಂತಂದ್ರೆ ಆ ಮಂತಲ್ಲಿ ನಿಮ್ಗೆ ಏನೇ ಹೆಚ್ಚು ಕಡಿಮೆ ಆದ್ರೂ ನಿಮ್ಗೆ ಇರುತ್ತೆ. ಮತ್ತು ಸೆಪ್ಟೆಂಬರ್ ಕೂಡ ನೀವು ಹಾಗೆ ಪೇ ಮಾಡ್ತಾ ಪ್ರತಿ ತಿಂಗಳು ಹೋಗಬೇಕು. ಅದು ಆಕ್ಟಿವ್ ಇದ್ದಾಗ ಮಾತ್ರ ನಿಮಗೆ ಇದು ಕ್ಲೈಮು ಸಿಗೋದು. ಪ್ರೀಮಿಯಂ ಕಟ್ಟುವಂಥದ್ದು ನಿರಂತರವಾಗಿ ಪ್ರತಿ ತಿಂಗಳು ಕಟ್ತಾ ಹೋಗಬೇಕು. ಯಾವುದೇ ಆದ್ರೂ ಅಷ್ಟೇ, ಆಕ್ಟಿವ್ ಅಂತಂದ್ರೆ ಪ್ರತಿ ತಿಂಗಳು ಕಟ್ತಾ ಹೋಗ್ಬೇಕು. ಇಲ್ಲ ಅಂತ ಏನಾಗುತ್ತೆ, ಅದು ಪಾಲಿಸಿನ ನಾವು ಲ್ಯಾಪ್ಸ್ ಅಂತ ಕರಿತೀವಿ. ಸೊ ಅಂತ ಸಮಯಗಳಲ್ಲಿ ಕ್ಲೈಮ್ಗೆ ಅಂದ್ರೆ ಅದನ್ನ ವಿಮೆ ಪಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅವಾಗ. ಬಹಳ ಸಂತೋಷ ಸರ್. ಸಾಕಷ್ಟು ವಿಚಾರಗಳನ್ನ ಈ ಅಂಚೆ ಜೀವ ವಿಮೆ ಆಗಿರ್ಬೋದು ಮತ್ತು ಗ್ರಾಮೀಣ ಅಂಚೆ ಜೀವ ವಿಮೆ ಕುರಿತು ಹಲವಾರು ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಳ್ತಾ ಬಂದ್ರಿ ಸರ್. ಅದೇ ರೀತಿ ಈಗ ಕಾರ್ಯಕ್ರಮದ ಕೊನೆಯದಾಗಿ ಈ ಅಂಚೆ ಇಲಾಖೆಯಲ್ಲಿ ಸಿಗ್ತಿರುವಂಥ ಇತರ ಉತ್ಪನ್ನಗಳಾಗಿರ್ಬೋದು, ಇನ್ನಿತರ ಸೇವೆಗಳ ಕುರಿತು ನಮ್ಮ ಕೇಳುಗರಿಗೆ ಕೊನೆಯದಾಗಿ ಒಂದಷ್ಟು ಮಾಹಿತಿಯನ್ನು ನೀಡಿ ಸರ್. ಹೇಳ್ತೀನಿ ಸರ್. ಈಗ ಅಂಚೆ ಇಲಾಖೆ ಅಂತ ಫಸ್ಟ್ ಬಂದರೆ, ಈಗ ನಮ್ಮ ಭಾರತ ದೇಶದಲ್ಲಿ ಹಳ್ಳಿಗಳಲ್ಲಿ ಇರ್ತಕ್ಕಂಥ
ಕೇಂದ್ರ ಸರ್ಕಾರದ ಒಂದು ಇಲಾಖೆ ಅಂತ ಇದ್ರೆ ಅದು ಅಂಚೆ ಇಲಾಖೆ ಮಾತ್ರ. ಬೇರೆ ಯಾವುದೇ ಇಲಾಖೆನೂ ಕೂಡ ಗ್ರಾಮೀಣ ಭಾಗಗಳಲ್ಲಿ ಈಗ ಸಿಗೋದಿಲ್ಲ. ಇವನ್ ರಾಜ್ಯ ಸರ್ಕಾರದ ಇಲಾಖೆಗಳು ಕೂಡ ಕಮ್ಮಿ, ಗ್ರಾಮ ಪಂಚಾಯತಿ ಬಿಟ್ರೆ. ಇನ್ ಗೌರ್ಮೆಂಟ್ ಸ್ವಾಮ್ಯದ ಅಂಚೆ ಇಲಾಖೆ ಅಂತ ಇರೋದು ನಮ್ದೇ ಸರ್ಕಾರಿ ಸ್ವಾಮ್ಯದಲ್ಲಿ. ಈಗ ನಾವು ಕೆಲವೊಂದು ಸೋಷಿಯಲ್ ಸೆಕ್ಯೂರಿಟಿ ಪೆನ್ಷನ್ಸ್ ಅಂತ ಕೊಡ್ತೀವಿ, ಪ್ರತಿ DWP, ವಿಧವಾ ವೇತನ ಮತ್ತೆ ಸಂಧ್ಯಾ ಸುರಕ್ಷೆ. ಸೊ ಇವೆಲ್ಲ ನಾವು ಮೊದಲು ಏನ್ ಮಾಡ್ತಾ ಇದ್ವಿ, ನಮ್ಮಿಂದನೇ ನಾವು ಪಾವತಿ ಮಾಡ್ತಾ ಇದ್ವಿ, ಪೇಮೆಂಟ್ ಕೊಡ್ತಾ ಇದ್ವಿ. ಬಟ್ ಇವಾಗ ಕೆಲವು ಬ್ಯಾಂಕ್ಗಳಲ್ಲೆಲ್ಲ ಬರುತ್ತೆ. ಆದ್ರೆ ಸಮಸ್ಯೆ ಏನು ಅಂತ ಹೇಳಿದ್ರೆ, ನೀವು ಪ್ರತಿ ಹಳ್ಳಿಗೂ ಒಬ್ರು ಪೋಸ್ಟ್ ಮ್ಯಾನ್ ಇರ್ತಾರೆ ಅಲ್ವಾ, ಪೋಸ್ಟ್ ಮಾಸ್ಟರ್ ಇರ್ತಾರೆ, ನಿಮ್ಮ ಮನೆ ಬಾಗಿಲಿಗೆನೆ ಬರುತ್ತೆ ಎಲ್ಲ ಸೇವೆಗಳು. ಆದರೆ ಕೆಲವು ಆಧಾರ್ ಮ್ಯಾಪಿಂಗ್ನ ನಾವು ಬ್ಯಾಂಕಲ್ಲಿ ಮಾಡಿಸ್ಬಿಟ್ಟಾಗ ಏನಾಗುತ್ತೆ, ಸೇವೆಗಳು ಬ್ಯಾಂಕ್ಗೆ ಹೋಗುತ್ತೆ. ಅದನ್ನೇ ನೀವು ಮತ್ತೆ IPPB ಅಂತ ಅಕೌಂಟ್ ಓಪನ್ ಮಾಡಿ ಪೋಸ್ಟ್ ಆಫೀಸಲ್ಲೇ ಮಾಡ್ಕೊಂಡ್ರೆ ನಿಮ್ಮ ಮನೆ ಬಾಗಿಲಲ್ಲೇ ನಿಮಗೆ ಸರ್ವಿಸ್ ಸಿಗುತ್ತೆ ಸೇವೆ. ನೀವು ಬ್ಯಾಂಕಿಗೆ 10 ಕಿಲೋಮೀಟರ್ ಕನಿಷ್ಠ ಓಡಾಡಲೇಬೇಕು, ವಯಸ್ಸಾಗಿರುತ್ತೆ, ಓಡಾಡಿಕ್ ಆಗಲ್ಲ. ಅಂತ ಸಮಯದ ಏನು ಮಾಡಬೇಕು, ನೀವು ಹತ್ತಿರದ ಪೋಸ್ಟ್ ಆಫೀಸ್ಗಳನ್ನೇ ಅವಲಂಬನೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಜೊತೆಗೆ AEPS, ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಅಂತ ಇಂಡಿಯಾ ಪೋಸ್ಟ್ ಇಂದ ಲಾಂಚ್ ಆಗಿದೆ. ಅದು ಹೇಗೆ ಅಂತ ಹೇಳಿದ್ರೆ, ಯಾವುದೇ ಬ್ಯಾಂಕಲ್ಲಿ ಇರ್ತಕ್ಕಂಥ ಅಮೌಂಟನ್ನು ಪೋಸ್ಟ್ ಆಫೀಸಲ್ಲೇ ನೀವು ವಿಡ್ರಾ ಮಾಡ್ಕೋಬೋದು. ನಂದೀಗ SBI ಅಲ್ಲಿ ಇರುತ್ತೆ, ಅದನ್ನೇ ನಾವು ನಮ್ಮ AEPS ಅಂತ ಆಪ್ಷನ್ ಏನಿದೆ, ಪೋಸ್ಟ್ ಮ್ಯಾನ್ ಮುಖಾಂತರ ನಾವು ಮನೆಯಲ್ಲೇ ಅಮೌಂಟ್ನ ಪಡ್ಕೋಬಹುದು. ಹಾಗೆ IPPB ಅಕೌಂಟ್ ಅಂತ ಹೇಳಿದ್ನಲ್ಲ, ನೀವು ಅದರಲ್ಲಿ ಓಪನ್ ಮಾಡಿ ಒಂದು ಅಕೌಂಟ್ನ ನೀವು ಅದರಲ್ಲಿ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ಲು, ಫೋನ್ ರೀಚಾರ್ಜ್, ಈ ಥರ ಎಲ್ಲ ಇದನ್ನು ನೀವು ಮನೆಯಲ್ಲೇ ಕೂತ್ಕೊಂಡು ಪಾವತಿ ಮಾಡ್ಕೋಬಹುದು. ಅದು ಒಂದು ಉಪಯೋಗ ಇದೆ. ಜೊತೆಗೆ ಇನ್ನೊಂದು ಮುಖ್ಯವಾಗಿ ಇವಾಗ ಒಂದು ಗ್ರೂಪ್ ಆಕ್ಸಿಡೆಂಟಲ್ ಗಾರ್ಡ್ ಅಂತ ಒಂದು ಇನ್ಶೂರೆನ್ಸ್ ಇದೆ. ಅದು ತುಂಬ ಮುಖ್ಯವಾಗಿದ್ದು ಎಲ್ಲರೂ ಮಾಡಿಸ್ಕೋಬೇಕಂತಿರೋದು. ಇಡೀ ಇಂಡಿಯಾದಲ್ಲಿ ಈ ಥರ ಒಂದು ಸ್ಕೀಮ್ ಬೇರೆ ಎಲ್ಲೂ ಇಲ್ಲ. ಅದು ಹೇಗೆ ಅಂತ ಹೇಳಿದ್ರೆ, ವರ್ಷಕ್ಕೆ 529 ರೂಪಾಯಿ ಒಮ್ಮೆ ನಾವು ಪಾವತಿಸಿದ್ರೆ 1 ವರ್ಷದ ತನಕ ನಿಮಗೆ ಎನಿ ಆಕ್ಸಿಡೆಂಟು ಸರ್, ನೀವು ಬೈಕಲ್ಲಿ ಜೊತೆಲಿ ಕೂತಿರ್ಲಿ, ನೀವು ಓಡಿಸ್ತಾ ಇರಲಿ, ಅಥವಾ ಎಕ್ಸ್ಟರ್ನಲ್ ಕಾಸಿಂದ ಬೇರೆ ಯಾರಾದ್ರೂ ಬಂದು ಆಕ್ಸಿಡೆಂಟ್ ಆದರೆ, ಒಂದು ಹಾವು ಕಚ್ಚಿದ್ರೆ, ಅಥವಾ ಆಕಸ್ಮಿಕವಾಗಿ ನೀವು ಮರದ ಹತ್ತಿರ್ತೀರ, ಮರದಿಂದ ಆಕಸ್ಮಿಕವಾಗಿ ಬಿದ್ದರೆ, ಈ ಥರ ಎಲ್ಲ ಉದಕ್ಕೂ ಕೂಡ ನಿಮಗೆ ಈ ಆಕ್ಸಿಡೆಂಟಲ್ ಇನ್ಶೂರೆನ್ಸು ಕ್ಲೈಮ್ ಆಗುತ್ತೆ. ಹೇಗೆ ಅಂತ ಹೇಳಿದ್ರೆ, ಇನ್ ಕೇಸ್ ಅದು ಮರಣ ಹೊಂದಿದ್ರೆ 10 ಲಕ್ಷ ರೂಪಾಯಿಗಳನ್ನ ಪೂರ್ಣವಾಗಿ ನೀಡ್ತೀವಿ. ಅದೇ 50 ಪ್ರತಿ ಭಾಗ ಅಂದರೆ 50% ಏನಾದರೂ ಅವ್ರಿಗೆ ಹ್ಯಾಂಡಿಕ್ಯಾಪ್ ನ್ಯೂನತೆ ಆಯಿತು ಅಂತ ಹೇಳಿದ್ರೆ, ಆ 10 ಲಕ್ಷದಲ್ಲಿ 50 ಭಾಗ ಅಂದರೆ 5 ಲಕ್ಷನ ನಿಮಗೆ ನೀಡ್ತೀವಿ ನಾವು. ಅಥವಾ ಬೇರೆ ಏನಾದರೂ ಡಿಸಬಿಲಿಟಿ ಆಯಿತು ಅಂದರೆ, ಅದ್ರ ಪ್ರಕಾರ ನಿಮಗೆ ಈಗ ಒಂದು 10% ಡಿಸಬಿಲಿಟಿ ಆಯಿತು ಅಂತ ಹೇಳಿದ್ರೆ, ಬಿದ್ದು ಕೈ ಕಟ್ಟಾಗಿ ಇಲ್ಲ ಏನಾದರೂ ಬೆರಳುಗಳು ಕಟ್ಟಾಗಿ ಈ ಥರ ಆಯಿತು ಅಂದಾಗ, ನಿಮ್ಗೆ ಎಷ್ಟು ಪರ್ಸೆಂಟೇಜ್ ಅಂತ ಡಾಕ್ಟರ್ ಸರ್ಟಿಫೈ ಮಾಡ್ತಾರೋ ಅಷ್ಟು ಅಮೌಂಟು ನಿಮಗೆ, ಅಷ್ಟು ಪರ್ಸೆಂಟೇಜ್ ಅಮೌಂಟು 10 ಲಕ್ಷದಲ್ಲಿ ಸಿಗುತ್ತೆ. ಈಗ 20% ಡಿಸಬಿಲಿಟಿ ಆಯಿತು ಅಂತ ಗೌರ್ಮೆಂಟು ಸರ್ಟಿಫೈ ಮಾಡಿದ ಡಾಕ್ಟರ್ 10 ಲಕ್ಷದಲ್ಲಿ 2 ಲಕ್ಷ 20% ನಿಮಗೆ ಬರುತ್ತೆ. 529 ರೂಪಾಯಿಗೆ 2 ಲಕ್ಷ ಯಾರು ಕೊಡ್ತಾರೆ? ಜೊತೆಗೆ ನೀವು ಜಾಸ್ತಿನೂ ಏನು ನೋವು ಏಟಾಗ್ದೇನೆ ಒಂದು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆದರೂ ಕೂಡ ನಿಮಗೆ ಅದು ಫುಲ್ಲು ನಿಮಗೆ ದಿನಕ್ಕೆ 1,000 ಥರ ನಿಮಗೆ ಒಂದು ವಾರ ತನಕ 10 ದಿನ ತನಕ, ಅದು ಕೆಲವು ಅಂದರೆ 5 ಪಾಲಿಸಿ ಇದೆ, ಅದರಲ್ಲಿ ಯಾವ್ದು ಸೆಲೆಕ್ಟ್ ಮಾಡ್ಕೋದು ಅದ್ರ ಬೇಸ್ ಮೇಲೆ ನಿಮಗೆ ಟ್ರೀಟ್ಮೆಂಟ್ಗೆ ಅಮೌಂಟ್ ಕೂಡ ಸಿಗುತ್ತೆ. ಆ ಥರ ಎಲ್ಲ ಆಪ್ಷನ್ಸ್ ಇದೆ. ಜೊತೆಗೆ ನಾವು ಆಧಾರ್ ಅಪ್ಡೇಟ್ ಕೂಡ ಮಾಡ್ತೀವಿ. ಈಗ ಸರಗೂರು ಅಂಚೆ ಕಚೇರಿಯಲ್ಲಿ ಆಧಾರ್ನ ರೆಗ್ಯುಲರಾಗಿ ಮಾಡ್ತಾ ಇರ್ತಾರೆ. ಅದನ್ನು ನೀವು ಅಡ್ರೆಸ್ ಚೇಂಜ್ಗಿರ್ಬೋದು, ಮೊಬೈಲ್ ನಂಬರ್ನ ಚೇಂಜ್ ಮಾಡಿಸ್ಕೊಳ್ಳಿಕ್ಕೆ ಅಥವಾ ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ, ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿ, ಇದೆಲ್ಲ ನೀವು ಉಪಯೋಗ ಪಡ್ಕೋಬಹುದು. ಜೊತೆಗೆ ಸೆಲ್ಕ್ ಅಂತ ಒಂದು ಆಪ್ಷನ್ ಇದೆ. ಪ್ರತಿ ಹಳ್ಳಿಲಿ ಎಲ್ಲಿ ಪೋಸ್ಟ್ ಆಫೀಸ್ ಇದೆ ಅಲ್ಲೇನೆ CELC ಅಂತ ಕರಿತೀವಿ. ಅದರಲ್ಲಿ ಮೊಬೈಲ್ ನಂಬರ್ನ ಇಮಿಡಿಯೇಟ್ ವಿತಿನ್ ಎ ಮಿನಿಟ್ ನೀವು ಅಪ್ಡೇಟ್ ಮಾಡ್ಕೋಬಹುದು. ನೀವು ಅದಕ್ಕೆ ಆಧಾರ್ ಚೇಂಜ್ ಮಾಡೋಕ್ಕೆ ಅಥವಾ ಮೊಬೈಲ್ ಅಪ್ಡೇಟ್ ಮಾಡೋಕ್ಕೆ ಅಂತ ಸರ್ಗೂರ್ಗೋ HD ಕೋಟೆಗೋ ದೂರ ಇದೆ ಬ್ಯಾಂಕ್ಗಳಿಗೆ ಎಲ್ಲೂ ಹೋಗೋ ಅವಶ್ಯಕತೆ ಇರೋದಿಲ್ಲ. CSC ಅಂತ ಒಂದು ಆಪ್ಷನ್ ಕೂಡ ಇದೆ ಪೋಸ್ಟ್ ಆಫೀಸ್ಗಳಲ್ಲಿ. ನಿಮ್ಗೆ ಅಲ್ಲಿ ಪಾನ್ ಕಾರ್ಡ್ ನೀವು ಅಪ್ಲೈ ಮಾಡ್ಕೋಬೋದು. ಪೋಸ್ಟ್ ಆಫೀಸ್ ನಿಮ್ಮ ನಿಯರೆಸ್ಟ್ ಹಳ್ಳಿಲಿ ಏನಿರುತ್ತೆ ಪೋಸ್ಟ್ ಆಫೀಸ್, ಅಲ್ಲೇ ಹೋಗಿ ನೀವು ಪಾನ್ ಕಾರ್ಡ್ ಬೇಕು ಅಂದರೆ ಅಲ್ಲೇ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಿಕೊಟ್ರೆ ನಿಮಗೆ ಬೈ ಪೋಸ್ಟ್ ಮತ್ತು ಪಾನ್ ಕಾರ್ಡ್ ಮನೆಗೆ ಬರುತ್ತೆ. ರೀಚಾರ್ಜ್ ಕೂಡ ಮೊಬೈಲ್ ರೀಚಾರ್ಜು ಈ ಥರದ್ದೆಲ್ಲ ಫೆಸಿಲಿಟಿ ಇದೆ. ಸೊ ಇದನ್ನು ಮಾಡ್ಕೋಬೋದು. ಇದು ಅಲ್ಲದೆ ಸುಕನ್ಯಾ ಸಮೃದ್ಧಿ ಅಂತ ನಾವು ಹೆಣ್ಮಕ್ಳಿಗೆ ಪ್ರಧಾನಮಂತ್ರಿಯವರು ಚಿರಪರಿಚಿತ ಮಾಡಿರ್ತಕ್ಕಂಥ ಸುಕನ್ಯಾ ಸಮೃದ್ಧಿ ಇದೆ, ಎಲ್ಲ ಪೋಸ್ಟ್ ಆಫೀಸಲ್ಲಿ ಕಟ್ಬೋದು. ಮತ್ತು ಸೀನಿಯರ್ ಸಿಟಿಸನ್ಸ್ ಆಯಿತು ಅಂತ ಹೇಳಿದ್ರೆ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ ಅಂತ ಇದೆ. 60 ವರ್ಷ 50 ವರ್ಷ ಮೇಲ್ಪಟ್ಟವರು ಅದನ್ನು ಮಾಡ್ಬೋದು. ಮಂತ್ಲಿ ಇನ್ಕಮ್ ಸ್ಕೀಮ್ ಅಂತ ಪ್ರತಿ ತಿಂಗಳು ನಿಮಗೆ ಇಂಟ್ರೆಸ್ಟ್ ಬರ್ತಕ್ಕಂಥ ಒಂದು ಸ್ಕೀಮ್ ಕೂಡ ಇದೆ. ಅವೆಲ್ಲ MIS ಸೀನಿಯರ್ ಸಿಟಿಸನ್ ಅಂತ ಹೇಳಿದ್ರೆ 1 ಲಕ್ಷ ಇಟ್ಟರೆ ನಿಮ್ಗೆ ಇಷ್ಟು ಇಂಟ್ರೆಸ್ಟ್ ಬರುತ್ತೆ, ಮಂತ್ಲಿ ಬರುತ್ತೆ, ಕ್ವಾರ್ಟರ್ಲಿ ಬರುತ್ತೆ, ಈ ಥರ. ಮತ್ತು TD ಅಂತ ಇರುತ್ತೆ, ಅದನ್ನ 1 ವರ್ಷದಿಂದ 5 ವರ್ಷ ತನಕ ನೀವು ಡೆಪಾಸಿಟ್ ಮಾಡ್ಬೋದು, ಅದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಅದರಿಂದ ಈ ಎಲ್ಲ ಸ್ಕೀಮ್ಗಳು ಏನಿದೆ ಸರ್, ಇದಕ್ಕೆಲ್ಲ ಇರೋದ್ರಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಕೊಡ್ತಕ್ಕಂಥ ಒಂದು ಇಲಾಖೆ ಅಂದರೆ ಅದು ಅಂಚೆ ಇಲಾಖೆ. ನೀವು ಬ್ಯಾಂಕ್ ಕಂಪೇರ್ ಮಾಡಿದ್ರೆ ಎನಿ ಬ್ಯಾಂಕ್, ಯಾವ ನಾವು ಬ್ಯಾಂಕ್ ಅಂತ ಹೇಳೋದಲ್ಲ ನಿರ್ದಿಷ್ಟವಾಗಿ, ಬಟ್ ಅಂಚೆ ಇಲಾಖೆಯಲ್ಲಿ ಬೇರೆ ಇದಕ್ಕಿಂತ 1-2% ಜಾಸ್ತಿನೇ ಇರುತ್ತೆ ಇಂಟ್ರೆಸ್ಟ್ ಯಾವಾಗಲೂ. ಖಂಡಿತ ಸರ್. ಈ ಥರ ಜೀವ ವಿಮೆ ಬಿಟ್ಟು ಇನ್ನೇನು ಉಳಿದಂಥ ವಿವಿಧ ರೀತಿಯ ಯೋಜನೆಗಳಾಗಿರ್ಬೋದು, ಇನ್ನು ಯಾವುದೇ ರೀತಿಯ ಸೌಲಭ್ಯಗಳ ಕುರಿತು ಮತ್ತೊಂದು ಕಾರ್ಯಕ್ರಮದಲ್ಲಿ ಯಾವಾಗಲೂ ವಿವರವನ್ನು ಖಂಡಿತವಾಗೂ ನಮ್ಮ ಕೇಳುಗರಿಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡೋಣ ಸರ್. ಎಸ್ ಸರ್. ಸರ್, ಭಾಳ ಸಂತೋಷ.
ಇಷ್ಟೊತ್ತು ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಪ್ರಸ್ತುತ ಅಂಚೆ ಕಚೇರಿಯಲ್ಲಿ ಸಿಗ್ತಿರುವಂಥ ಸೇವೆಗಳಾಗಿರ್ಬೋದು, ಅದರಲ್ಲಿ ವಿಶೇಷವಾಗಿ ಅಂಚೆ ಜೀವ ವಿಮೆ ಮತ್ತು ಗ್ರಾಮೀಣ ಜೀವ ವಿಮೆ ಅಂದರೆ ಏನು, ಅದನ್ನು ಯಾರ್ಯಾರೆಲ್ಲ ಪಡ್ಕೋಬೋದು, ಅದನ್ನು ಪಡ್ಕೊಳ್ಳೋದ್ರಿಂದ ಏನೆಲ್ಲ ಅನುಕೂಲಗಳನ್ನು ಆ ಕುಟುಂಬ ಪಡ್ಕೋಬೋದು, ಜೊತೆಗೆ ಜೀವ ವಿಮೆಯನ್ನು ಅಪ್ಲೈ ಮಾಡೋ ನಿಟ್ಟಿನಲ್ಲಿ ಯಾವ್ಯಾವ ಅಗತ್ಯ ದಾಖಲಾತಿಗಳು ಅಂಚೆ ಕಚೇರಿಗೆ ಸಲ್ಲಿಸಬೇಕಾಗುತ್ತೆ, ಸ್ಥಳೀಯವಾಗಿರುವಂಥ ಸರ್ಕಾರಿ ಒಡೆತನದ ಇಲಾಖೆ ಆದ್ದರಿಂದ ಅದು ಗ್ರಾಮೀಣ ಭಾಗದಲ್ಲಿ ಇದು ಸೇವೆಯನ್ನು ಯಾವ ರೀತಿಯೆಲ್ಲ ಒದಗಿಸ್ತಾ ಇದೆ ಅನ್ನೋದ್ರ ಕುರಿತು, ವಿವಿಧ ರೀತಿಯ ಅಂಚೆ ಕಚೇರಿಯ ಸೇವೆಗಳ ಕುರಿತು ಹಲವಾರು ವಿಚಾರಗಳನ್ನು ಇಂದಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಮ್ಮ ಕೇಳುಗರಿಗೆ ಒಂದಷ್ಟು ಉಪಯುಕ್ತ ಮಾಹಿತಿಯನ್ನು ನೀಡಿದ್ದಕ್ಕೆ ಸರ್ ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್. ಧನ್ಯವಾದಗಳು ನಿಮಗೂ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ, ನಮಗೆ ಈ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಕ್ಕೆ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ತುಂಬ ಧನ್ಯವಾದಗಳು. ಯಾಕಂದರೆ ಎಲ್ಲರಿಗೂ ನಾವು ಹಳ್ಳಿಯಲ್ಲಿರ್ತಕ್ಕಂಥ ಎಲ್ಲ ಗ್ರಾಮೀಣ ಜನರಿಗೆ ಅಂಚೆ ಇಲಾಖೆ ಸೇವೆಗಳು ಏನಿದೆ ಅದನ್ನು ಒಬ್ಬೊಬ್ಬರಾಗಿ ನಾವು ಎಲ್ಲರಿಗೂ ಹೇಳೋಕ್ಕಾಗೋದಿಲ್ಲ. ಈ ಒಂದು ಬಾನುಲಿ ಕೇಂದ್ರದ ಮೂಲಕ ನಮಗೆ ತಲುಪಿಸ್ಲಿಕ್ಕೆ ಸಹಾಯ ಮಾಡಿ ಆಯಿತು ಅಂತ ಅನ್ಕೋತೀನಿ. ಇದಕ್ಕೂ ನಿಮಗೂ ಕೂಡ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಅಂಚೆ ಕಚೇರಿಯ ಸೇವೆಗಳು ಮತ್ತು ಅಂಚೆ ಜೀವ ವಿಮೆ ಹಾಗೂ ಗ್ರಾಮೀಣ ಅಂಚೆ ಜೀವ ವಿಮೆ ಕುರಿತು ಮೈಸೂರು ವಿಭಾಗದ ಅಂಚೆ ಜೀವ ವಿಮೆಯ ಅಭಿವೃದ್ಧಿ ಅಧಿಕಾರಿಗಳಂತ ಶ್ರೀಯುತ ಕಿರಣ್ ಕುಮಾರ್ KN ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ. ಇದಾಗಿತ್ತು ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರದೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಸಾಮಾಜಿಕ ಸವಲತ್ತು ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಗುರುವಾರ ಸಂಜೆ 4:30